ಬ್ರಹ್ಮಾಂಡ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಈ ಕ್ವಾಂಟಮ್ ಫಿಸಿಕ್ಸ್ ಅರ್ಥ ಆಗೋದು. ಹಾಗಾಗಿ ಈ ಲಾಜಿಕ್ ಇವತ್ತು ಕಂಪ್ಲೀಟ್ ಆಗಿ ಪಾಯಿಂಟ್ಸ್ ಬರ್ಕೊಳ್ಳಿ ಅಥವಾ ಫೋಕಸ್ ಮಾಡಿ. ಯಾವುದು ನಿಮಗೆ ರಿಪೀಟೆಡ್ ಬೇಕು ಅನ್ಸುತ್ತೆ ಅದು ಮಾತ್ರ ಬರ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಫುಲ್ಲಿ ಫೋಕಸ್ ಆಗಿರಲಿ. ನಿಮ್ಮ ಈ ಸೈನ್ಸ್ ನನ್ನ ಲೈಫಿಗೆ, ನನ್ನ ಅಚೀವ್ಮೆಂಟ್ಗೆ ತುಂಬಾನೇ ಅಪ್ಗ್ರೇಡ್ ಆಗ್ತಕ್ಕಂಥ ಒಂದು ವಿಷಯ. ಓಕೆ, ಇವಾಗ ಇದನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಂದಿನ ಸೆಷನ್. ಓಕೆ, ಇವಾಗ ಒಂದು ನಿಮಿಷ. ಯಾ ಸುಟ್ಟಂತಗೂ ಆಯ್ತು. ಹಂಗಾರೆ ಸೃಷ್ಟಿ ಏನು? ಈಗ ನಮಗೆ ಗೊತ್ತಾಯ್ತು ಇರೋದನ್ನ ತೆಗಿಬೇಕು ಅಂತ. ಯಾರಿಗಾರು ಆಡಿಯೋ ಚಾಲೆಂಜ್ ಇದ್ರೆ ದಯವಿಟ್ಟು ಇಯರ್ಫೋನ್ ಯೂಸ್ ಮಾಡಿ ಅಥವಾ ಯಾವ್ದಾರ ಎಕ್ಸ್ಟ್ರಾ ಸ್ಪೀಕರ್ಸ್ ಕನೆಕ್ಟ್ ಮಾಡಿ, ಸೊ ದಟ್ ನಿಮಗೆ ಪವರ್ಫುಲ್ ಆಗಿ ಕೇಳಿಸ್ಕೊಳ್ತೀರಾ. ಓಕೆ, ಈಗ ಇನ್ನು ಮುಂದೆ ಆಗಿದ್ರೆ ಏನ್ ಮಾಡಬಾರ್ದು ಅಂತ ಗೊತ್ತಾಯ್ತು. ಬಟ್ ಏನ್ ಮಾಡಬೇಕು, ಹೇಗಿರ್ಬೇಕು, ಅದು ಹೆಂಗ್ ಸಾಧ್ಯ ಆಗುತ್ತೆ, ಅದರ ಒಂದು ಲಾಜಿಕ್ ಫಿಕ್ಸಿಂಗ್ ಮಾಡೋಣವಾ? ಓಕೆ, ಇವಾಗ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟೊತ್ತು ನಮಗೆ ಗೊತ್ತಾಯ್ತು ಸಕ್ಸಸ್ಫುಲ್ ವ್ಯಕ್ತಿಗಳು ಯಾಕೆ ಸಕ್ಸಸ್ ಆಗಿಲ್ಲ, ಆಗಿರೋರು ಇದನ್ನ ಮಾಡಿಲ್ಲ ಅದಕ್ಕೆ ಸಕ್ಸಸ್ ಆದ್ರು. ಇದಕ್ಕಿಂತ 100ರಷ್ಟು 1000ರಷ್ಟು ಕಷ್ಟಗಳು ಬಂದಿತ್ತು ಅವರಿಗೆ, ಆದ್ರೂ ಅದನ್ನ ಅವರು ಯಾಕೆ ನೆಪವಾಗಿ ಹೇಳಲಿಲ್ಲ ಅಂದ್ರೆ ಇವಾಗ ನಾನು ಮಾತಾಡಕ್ ಕೊಟ್ಟಿರೋ ವಿಷಯ. ಈಗಿನ ಒಂದೇ ಒಂದು ಅಂತ ಎಲ್ರಿಗೂ ಗೊತ್ತು ಇದು, ಆದ್ರೆ ಅದನ್ನ ನಾನು ಇಲ್ಲಿ ಲಿಂಕ್ ಮಾಡಿ ಅದನ್ನ ಹೆಂಗೆ ನಾವು ಪ್ರೂವ್ ಮಾಡ್ಬೇಕು ಅಂತ ನೋಡೋಣ. ಅದೇನೆ ವೆರಿ ಸಿಂಪಲ್. ಇವರೆಲ್ಲರಿಗೂ ಸೇಮ್ ನೆಪಗಳು ಇದ್ದು ಹೇಳ್ಬೋದಿತ್ತು. ಎಸ್ ಆರ್ ನೋ? ನಾವೆಲ್ಲ ಏನ್ ಸುಟ್ಟಾಕಿದೀವಿ, ಇವರು ಸುಟ್ಟಾಕಲ್ಲ, ಹುಟ್ಟಕ್ಕೆ ಬಿಡ್ಲಿಲ್ಲ. ಎಸ್ ಆರ್ ನೋ? ಅವರಿಗೆ ಸ್ವಲ್ಪ ಮೊಬೈಲ್ ಸೆಲೆಕ್ಟ್ ಮಾಡಕ್ ಹೇಳ್ಕೊಡಿ. ಹುಟ್ಟಕ್ಕೆ ಬಿಡ್ಲಿಲ್ಲ. ಓಕೆ, ಅದಕ್ಕೆ ಅವರು ಈಗ ಆದ್ರು ಏನಾಗಬೇಕೋ ಏನ್ ಮಾಡ್ಬೇಕೋ ಅದನ್ನ ಮಾಡಿದ್ರು. ಬಟ್ ಇವಾಗ ಇದೆಲ್ಲರಿಗೂ ಒಂದು ಕಾರಣ ಏನು, ಏಕೆ ಇವರು ಸಕ್ಸಸ್ ಆದ್ರು, ಯಾಕೆ ಇವ್ರು ನೆಪ ಹೇಳಿಲ್ಲ, ಹಂಗಿದ್ರೆ ಏನ್ ಮಾಡಿದ್ರು? ಒಂದೇ ಒಂದು ಸಿಂಪಲ್ ಸ್ಮಾಲ್ ಅಂಡ್ ಎಲ್ರಿಗೂ ಗೊತ್ತಿರೋದೆ. ಇದನ್ನ ಹೇಳಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ, ಆದ್ರೆ ಅದನ್ನ ನಾವು ಸ್ಟ್ರಾಂಗ್ ಆಗಿ ಹಿಡ್ಕೊಳ್ತಾ ಇಲ್ಲ. ಅದೇನ್ ಗೊತ್ತಾ? ಏನಿರ್ಬೋದು? ವೆರಿ ಸಿಂಪಲ್, ಎಲ್ರಿಗೂ ಗೊತ್ತು. ಅವರೆಲ್ಲರಿಗೂ ಕನಸಿತ್ತು, ನನಗೂ ಕನಸಿದೆ. ಆದ್ರೆ ಇದನ್ನ ಹಿಡ್ಕೊಂಡ, ಸುಟ್ಟಾಕಿದ್ದು ಹಿಡ್ಕೊಂಡ. ಇದನ್ನ ಹಿಡ್ಕೊಂಡಿದ್ರೆ ಅದು ಹುಡ್ತಿರ್ಲಿಲ್ಲ. ಇಷ್ಟೇ ಸಿಂಪಲ್. ನನಗಾಗಿರೋ ಅನುಭವ, ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್. ಈಗ ಕನಸು ಕಾಣಬೇಕು ಅಂತಿದೆ, ದೊಡ್ಡದಾಗಿ ಯೋಚನೆ ಮಾಡಬೇಕು ಅಂತಿದೆ, ನನಗೆ ಅಂದ್ಕೊಂಡಿದ್ದೆಲ್ಲದೂ ಆಗುತ್ತೆ ಅಂತಿದೆ. ಓಕೆ, ಒಂದು ಚೇರಕ್ಕೆ ಕೂತ್ಕೊಂಡ್ಬಿಡು ನೀನು. ಮಂಜು ಮೇಡಮ್, ನೀವು ಮುಂದೆ ಬಂದ್ಬಿಡಿ. ಸುಮಾ ಮೇಡಮ್, ಮಂಜಣ್ಣ ಮುಂದೆ ಬಾ. ಇದು ಕಂಫರ್ಟ್. ಎಲ್ಲರೂ ಕೂತ್ಕೊಂಡ್ಬಿಡಿ. ಇವಾಗ ಸೆಂಟ್ರಲ್ ಯಾವುದೇ ಡಿಸ್ಟರ್ಬೆನ್ಸ್ ಬೇಡ. ಯಾಕೆಂದ್ರೆ ಇವಾಗ ನಾವು ನೆಕ್ಸ್ಟ್ ಸಬ್ಜೆಕ್ಟ್ ತುಂಬಾನೇ ಅಲರ್ಟ್ ಆಗಿ ಕೇಳಬೇಕು. ಯಾಕಂದ್ರೆ ನನಗೆ ನನ್ನ ಲರ್ನಿಂಗ್ ಅಲ್ಲಿ ತುಂಬಾನೇ ವ್ಯಾಲ್ಯೂ ಆಡ್ ಮಾಡಿರೋ ಸಬ್ಜೆಕ್ಟ್ ಅಂಡ್ ಫಸ್ಟ್ ಟೈಮ್ ನನಗೂ ಸಹ ಇದೆ, ನಾನು ಕೊಡ್ತಾ ಇರೋದು. ಯಾಕೆಂದ್ರೆ ಅರ್ಥ ಆಗೋದಕ್ಕೆ ನನಗೆ ಟೈಮ್ ತಗೊಳ್ತು. ಈ ಲಾಜಿಕ್ ಏನಿದೆ, ಯಾಕೆ ಸಕ್ಸಸ್ಫುಲ್ ವ್ಯಕ್ತಿಗಳು ಇವರೆಲ್ಲರೂ ಹೇಗೆ ಅವರು ಸಕ್ಸಸ್ ಆದ್ರು, ಯಾಕೆ ಇವರಿಗೆ ಎಲ್ಲ ಅವ್ರು ಅನ್ಕೊಂಡಿದ್ ಸಿಕ್ತು, ಅವ್ರಿಗೆ ಅನ್ಕೊಂಡಿದ್ ಸಿಕ್ತು, ನನಗೆ ಅನ್ಕೊಂಡಿದ್ ಸಿಕ್ತಿಲ್ಲ, ಯಾಕೆ? ಅದಕ್ಕೆ ನಾನು ಏನ್ ಮಾಡ್ಬೇಕು? ಓಕೆ, ನನ್ನೊಳಗಡೆ ಏನಿದೆ, ಇವ್ರೊಳಗಡೆ ಏನಿತ್ತು, ಇವ್ರದ್ದು ಲೈಫ್, ಇವರು ಹೇಗಿದ್ರು ಎಲ್ಲರಿಗೂ ಗೊತ್ತಿದೆ. ಇವ್ರು ಹುಟ್ಟಿದ್ದು, ಇವ್ರ ಅಪ್ಪ ಅಮ್ಮ, ಇವ್ರ ಪರಿಸರ ಎಲ್ಲದೂ ನಾರ್ಮಲ್ ಆಗಿ ನಮ್ದೇನಿತ್ತು ಹಂಗೆ ಇತ್ತು. ಏನಾದ್ರು ಡಿಫ್ರೆನ್ಸ್ ಇದೆಯಾ? ಎಲ್ಲ ಸೇಮ್ ಇತ್ತು. ಆದ್ರೆ ಇವ್ರಿಗೆ ಮಾತ್ರ ಯಾಕೆ ಲೈಫ್ ಡಿಫ್ರೆಂಟ್ ಆಗಿತ್ತು? ಅದಕ್ಕೆ ಬಂದಿರತಕ್ಕಂಥದ್ದು, ಇವ್ರುಗಳು ಸ್ಟ್ರಾಂಗ್ ಆಗಿ ಕನ್ಸ್ಕೊಂಡಿದ್ರು. ಆ ಕನಸು ಸ್ಟ್ರಾಂಗ್ ಆಗಿತ್ತು, ಅದಕ್ಕೆ ಬೇಕಾಗಿರೋದು ಎಲ್ಲಾ ಪ್ರಯತ್ನನ ಅವ್ರು ಮಾಡಿದ್ರು. ಆಮೇಲೆ ಸ್ಟ್ರಾಂಗ್ ಇದ್ದಾಗ ಅದಕ್ಕೆ ಬೇಕಾಗಿರೋದು ಎಲ್ಲದೂ ನಾನು ಮಾಡ್ತೀನಿ. ಬೇಕೇ ಬೇಕು ಅಂತ ಸ್ಟ್ರಾಂಗ್ ಇದ್ರೆ ಅದಕ್ಕೆ ಏನ್ ಬೇಕೋ ಎಲ್ಲದೂ ಮಾಡ್ತೀನಿ. ಆ ಸ್ಟ್ರಾಂಗ್ ಇಲ್ದಲ್ಲಿರೋದಕ್ಕೆ ಈ ನೆಪಗಳು ದೊಡ್ಡದಾಗತ್ತೆ. ಇಷ್ಟು ದಿನ ಸುಟ್ಟಾಕಿದ್ವಲ್ಲ, ಈಗ ಅವು ಜಾಸ್ತಿ ಆಗಿದೆ. ಯಾಕೆಂದ್ರೆ ಇದು ಸ್ಟ್ರಾಂಗ್ ಇಲ್ಲ. ಇದು ಸ್ಟ್ರಾಂಗ್ ಇದ್ರೆ
ಇದು ವೀಕ್ ಆಗ್ತಿತ್ತು, ಇದು ಸ್ಟ್ರಾಂಗ್ ಆಗಿರೋದಕ್ಕೆ ಇದು ವೀಕ್ ಆಗಿದೆ ಡ್ರೀಮ್. ಈಗ ನಾವು ಇದನ್ನ ಸ್ಟ್ರಾಂಗ್ ಮಾಡಬೇಕಾಗಿದೆ. ಇದು ಸೈಂಟಿಫಿಕ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದೇ ಈಗ ನೆಕ್ಸ್ಟ್ ಸಬ್ಜೆಕ್ಟ್. ಇದಕ್ಕೇನೆ ಈ ಕನಸು ಹೇಗೆ ಕಾಣಬೇಕು, ಇದಕ್ಕೇನೆ ನಾವು ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಇದೆ ಮ್ಯಾನಿಫೆಸ್ಟೇಷನ್. ಕೇಳಿದೀವಾ? ಇವಾಗ ಸಾಕಷ್ಟು ಯೂಟ್ಯೂಬಲ್ಲಿ ಕೇಳಿಸ್ಕೊಂಡು ಬಂದಿದ್ದೀವಿ. ಮ್ಯಾನಿಫೆಸ್ಟೇಷನ್ ಅಂದ್ರೆ ನಾನು ಅನ್ಕೊಂಡಿದ್ದೆಲ್ಲ ಆಗೋವಂಥದ್ದು, ಕನಸು ಕಂಡ್ರೆ ಆಗುತ್ತೆ, ಅದು ನಾನೇ ಕ್ರಿಯೇಟ್ ಮಾಡ್ಬೋದು ಅಂತ ಕೇಳಿದೀವಿ. ಆದ್ರೆ ಅದು ಹೇಗೆ ವರ್ಕ್ ಆಗುತ್ತೆ? ಕೆಲವೊಬ್ಬರಿಗೆ ಗೊತ್ತಿದೆ ಅದಾಗುತ್ತೆ ಅಂತ. ಓಕೆ, ಅದು ಹೇಗಾಗುತ್ತೆ? ಅದಕ್ಕೆ ಬೇಕಾಗಿರೋ ಕನ್ವಿಕ್ಷನ್, ಬಿಲೀಫ್, ಅದು ಸ್ಟ್ರಾಂಗ್ ಆಗಬೇಕಾಗಿದೆ. ಅದು ಸ್ಟ್ರಾಂಗ್ ಆಗೋದಕ್ಕೆ ವೆರಿ ಇಂಪಾರ್ಟೆಂಟ್. ಈ ಸೈನ್ಸ್ ಸಹ ಗೊತ್ತಾದ್ರೆ ಇನ್ನೂ ಎಕ್ಸ್ಟ್ರಾ ವ್ಯಾಲ್ಯೂ ಆಡ್ ಆಗುತ್ತೆ. ಅದನ್ನ ನೋಡುವ. ಈ ಡ್ರೀಮ್ಸ್ ಹೇಗೆ ರಿಯಲ್ ಆಗುತ್ತೆ, ಏನ್ ಮನಸ್ಸಲ್ಲಿ ಅನ್ಕೊಳ್ಳೋದು ಹೇಗೆ ರಿಯಲ್ ಆಗಿ ಬರುತ್ತೆ? ಕನ್ಸ್ ಕಂಡ್ರೆ ಆಗ್ಬಿಡುತ್ತಾ ಅಂತ ಕೆಲವೊಬ್ರಿಗೆ ಕ್ವಶನ್ ಇದೆ. ಕನ್ಸ್ ಕಂಡದ್ದು ಆಗೋದಾಗಿದ್ರೆ ಹಂಗಾರೆಲ್ಲ ಆಗ್ಬಿಡ್ಬೇಕಿತ್ತಲ್ಲ ಇಷ್ಟೊತ್ತಿಗೆ. ಯಾಕಾಗಿಲ್ಲ? ಅದಕ್ಕೂ ರೀಸನ್ ಇದೆ, ಆದವ್ರದ್ದು ರೀಸನ್ ಇದೆ, ಆಗದಿರೋದಕ್ಕೂ ರೀಸನ್ ಇದೆ. ಓಕೆ, ಅದಕ್ಕೆ ಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಇವಾಗ ಜಸ್ಟ್ ಬರೀ ಬಾಯಿ ಮಾತಲ್ಲಿ ಏನೋ ಒಂದು ಏನೋದಿರ್ತಾರೆ, ಸುಮ್ಮನೆ ಏನೋ ಹೇಳೋದಲ್ಲ ಇದು. ಇದಕ್ಕೆ ಒಂದು ಸೈನ್ಸ್ ಇದೆ ಇವಾಗ. ಅಂಡ್ ಅದಕ್ಕೆ ಪ್ರೂವನ್ ಆಗಿರ್ತಕ್ಕಂಥದ್ದು, ನಾನು ಅನ್ಕೊಂಡ್ರೆ ಗ್ಯಾರಂಟಿ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಆ ಸೈನ್ಸೇ ಯಾವುದು? ಕ್ವಾಂಟಮ್ ಫಿಸಿಕ್ಸ್. ಓಕೆ, ಇದನ್ನ ಬರ್ಕೊಳಕ್ ಹೋಗ್ಬೇಡಿ, ಇದನ್ನ ಅರ್ಥ ಆಗೋದೇ ಇಂಪಾರ್ಟೆಂಟು. ಕೇಳಿಸ್ಕೊಳ್ಳಿ ಫಸ್ಟ್. ನನಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಅಜ್ಞಾತವಾಸದಲ್ಲಿ ಈ ಜ್ಞಾನ ಸಿಕ್ಕಿದ್ದಕ್ಕೆ ಇವತ್ತು ನೀವೆಲ್ಲರೂ ಎಷ್ಟು ಜನ ಮೆಡಿಟೇಷನ್ ರೆಗ್ಯುಲರ್ ಮಾಡ್ತಾ ಇದ್ದೀರಾ, ಮಿಸ್ ಇಲ್ದಲೆ. ಯಾವಾಗೋ ಮಿಸ್ ಆಗುತ್ತೆ, ಬಟ್ ರೆಗ್ಯುಲರ್ ಆಗಿದ್ದೀನಿ. ಎಸ್ಪೆಷಲಿ LT ವರ್ಕ್ಶಾಪ್ ಬಂದ ಮೇಲೆ ಮಾಡ್ತಿದ್ದೀರಾ, ಅವ್ರ ಕೈ ಎತ್ತಿ. LT ವರ್ಕ್ಶಾಪ್ ಬಂದ ಮೇಲೆ, ಇಲ್ಲಿ ಮೆಡಿಟೇಷನ್ ಗೊತ್ತಾದ ಮೇಲೆ ನಾನು ಮೆಡಿಟೇಷನ್ ರೆಗ್ಯುಲರ್ ಮಾಡ್ತಿದ್ದೀನಿ, ಅವ್ರ ಕೈ ಎತ್ತಿ. ಓಕೆ, ಥ್ಯಾಂಕ್ ಯು. ನೀವೆಲ್ಲರೂ ಮೆಡಿಟೇಷನ್ ಮಾಡೋದಕ್ಕೆ ಕಾರಣ ಇದು. ಯಾಕೆ ಅಂದ್ರೆ ಇದು ನನ್ನ ತಲೆಗೋಯ್ತು, ಈ 2 ತಲೆಗಳಿಗೆ ತುಂಬಿದೆ. ಶ್ರೀಲಕ್ಷ್ಮಿ ಮೇಡಮ್, ಪ್ರತಿಭಾ ಮೇಡಮ್, ಅದು ಈಸಿಯಾಗಿ ತುಂಬಲಿಲ್ಲ. 4 ಸಲ ಹೇಳಿದ್ಮೇಲೆ ಹೋಯ್ತು, ಆಮೇಲೆ ಫುಲ್ ಆನ್ ಆಯ್ತು ಬಲ್ಬ್. ಇದು ನನ್ನ ತಲೆಗೆ ಹೋಗಿಲ್ಲ ಅಂದಿದ್ರೆ ಇವತ್ತು ನೀವುಗಳು ಮೆಡಿಟೇಷನ್ ಬೆನಿಫಿಟ್ ಆಗಿದೆಯಾ ಎಲ್ರಿಗೂ? ಓಕೆ, ನನಗಂತೂ ಸಿಕ್ಕಾಪಟ್ಟೆ ಆಗಿದೆ. ಈ ಲಾಜಿಕ್ ನನ್ನ ತಲೆಗೆ ಹೋದ್ಮೇಲೆ ನಾನು ಅದನ್ನ ಮೆಡಿಟೇಷನ್ ಮಾಡಿದ್ದು. ಪ್ಲಸ್ ಇವಾಗ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ, ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ನಿಮಗೆ ವಿತ್ ಲಾಜಿಕ್, ವಿತ್ ಪ್ರೂಫ್, ವಿತ್ ಸೈನ್ಸ್ ನಾನು ನಿಮಗೆ ಕೊಡ್ತೀನಿ. ಇವತ್ತಿಂದ ನಿಮ್ಮ ಅಪ್ಗ್ರೇಡೇಷನ್ ಹೇಗೆ, ನೀವು ಇಷ್ಟು ಸಬ್ಜೆಕ್ಟ್ ಅಲ್ಲಿ ಮೆಜಿಷಿಯನ್ ಆಗ್ತೀರಾ. ಆ ಮೆಜಿಷಿಯನ್ ಮಂತ್ರ ಎಲ್ಲೂ ಇಲ್ಲ, ಅದು ನನ್ನೊಳಗಡೆನೆ ಇದೆ. ಓಕೆ, ಅದು ಹೇಗೆ ಅನ್ನೋದು ಲಾಜಿಕ್ಸ್ ಕೊಟ್ಬಿಡ್ತೀನಿ. ಏನಿದು ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಸೈನ್ಸ್ ಅಂತ ಹೇಳ್ತಾರೆ. ಇದು ಒಂದು ಸೈನ್ಸ್. ಓಕೆ, ಇದಕ್ಕೆ ವಿ ಆರ್ ಆಲ್ ಟು ಬಿ ಪ್ರೌಡ್. ನಾವೆಲ್ಲ ಇಂಡಿಯನ್ಸ್ ಆಗಿ ತುಂಬಾ ಹೆಮ್ಮೆ ಪಡಬೇಕು. ಅದೇನು ಅಂದ್ರೆ, ಎಲ್ಲ ನಿಮಗೆಲ್ಲ ಗೊತ್ತಿದೆ, ವಾಟ್ಸಪ್ ಅಲ್ಲಿ ವಿಡಿಯೋಗಳು, ಯೂಟ್ಯೂಬ್ ಅಲ್ಲಿ ಕೇಳಿರ್ತೀರಾ. ಅವಾಗಿನ ನಮ್ಮ ಸೈನ್ಸ್ಗಳು ಹೇಳಿರ್ತಕ್ಕಂಥದ್ದೆಲ್ಲ ಇವತ್ತು ಸೈನ್ಸ್ ಪ್ರೂವ್ ಮಾಡ್ತಿದೆ ಅಂತ. ಎಸ್, ಅದೆಲ್ಲದಕ್ಕೂ ಯಾವ ಸೈನ್ಸ್ ಅಂದ್ರೆ ಇದೇ ಸೈನ್ಸ್. ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಮಾತ್ರನೇ ಈ ಇಂಡಿಯನ್ ಕಲ್ಚರ್ನ, ಇಂಡಿಯನ್ ಟ್ರೆಡಿಷನ್ನ, ಅವತ್ತಿನ ಲಾಜಿಕ್ಸ್ನ ಎಲ್ಲದನ್ನು ಒಪ್ಕೊಳ್ತಾ ಇರೋದು. ಓಕೆ, ಇದು ಪ್ಯೂರ್ಲಿ ಸೈನ್ಸ್ ಅಂದ್ರೆ ಕಣ್ಣಿಗೆ ಕಾಣೋದು. ನಮ್ಮ ಹತ್ರ ಸೈನ್ಸ್ ಇರಲಿಲ್ಲ. ಇಂಡಿಯಾದ ವಿಶೇಷತೆ ಏನು? ಸ್ಪಿರಿಚುವಲ್ ಪವರ್. ವೆಸ್ಟರ್ನ್ ಪವರ್ ಯಾವುದಲ್ಲಿ? ಸೈನ್ಸ್ ಅಲ್ಲಿ. ಇಂಡಿಯನ್ಸ್ ಅಂಡ್ ಏಷ್ಯನ್ಸ್, ಏಷ್ಯಾ ಕಂಟ್ರಿ ಎಲ್ಲರೂ ಸ್ಪಿರಿಚುವಲಿ ಪವರ್ಫುಲ್. ಔಟ್ಸೈಡ್ ಏಷ್ಯಾ ಸೈನ್ಸ್ ಅಲ್ಲಿ ಪವರ್. ಇವೆರಡೂ ಮರ್ಜ್ ಮಾಡಿದ್ರೇನೆ ರಿಯಲ್ ಹ್ಯುಮ್ಯಾನಿಟಿ ಪವರ್. ಆ ಹ್ಯುಮ್ಯಾನಿಟಿ ಪವರ್ ಆಗೋದಕ್ಕೆ ಕೆಲವೊಂದು ಸ್ಪಿರಿಚುವಲ್ ಸೈನ್ಸ್ ಅಂತ ಇದೆ. ಅಗೇನ್ ನಾವೆಲ್ಲರೂ ಪುಣ್ಯ ನಮಗೆ, ನಾವೆಲ್ಲರೂ ಪಿರಮಿಡ್ ವ್ಯಾಲಿ ಕನೆಕ್ಟ್ ಆಗಿರೋದು, ಅಲ್ಲಿಂದ ಸಿಕ್ಕಿರ್ತಕ್ಕಂಥದ್ದು. ಇದು ನನಗೆ ನಮ್ಮ ಫ್ಯಾಮಿಲಿಗೆ ಸಿಕ್ಕಿದ್ದು. ಅಗೈನ್ ಇದು ಒಂದು ಸ್ಪೆಷಲ್ ಕೋರ್ಸ್ ಸಿಕ್ತು ನಮಗೆ. ಆ ಕೋರ್ಸ್ ಅಟೆಂಡ್ ಮಾಡಿದ ಮೇಲೆ ಓಕೆ, ನಮ್ಮ ಮಾಸ್ಟರ್ ಬುದ್ಧ CEO ಅಂತ ಒಂದು ಫೌಂಡೇಶನ್ ಇದೆ, ಚಂದ್ರ ಸರ್ ಅಂತ. ಅವರು ಆ ಲಾಜಿಕ್ನ ನನ್ನ ತಲೆಗೆ ಹಾಕಿದ ಮೇಲೆ ಅವತ್ತು ನಾನು ಸಂಕಲ್ಪ ಮಾಡಿದೆ. ಓಕೆ, ಅವರಿಗೂ ನಾನು ಪ್ರಾಮಿಸ್ ಮಾಡಿದೆ. ನಾನು ಪಿರಮಿಡ್ ವ್ಯಾಲಿಗೆ ಹೋಗಿ 10 ವರ್ಷ ಆಗ್ತಿತ್ತು. ಆದರೆ ಅಲ್ಲಿ ನಾನು ಅಲ್ಲಿದ್ದಾಗ, ಕಿಂಗ್ಸೇಮರ್ಲಿ ಇದ್ದಾಗ ಮಾತ್ರ ಮೆಡಿಟೇಷನ್ ಮಾಡ್ತಿದ್ದೆ. ಮನೆಗೆ ಬಂದರೆ ನನ್ನ ತಲೆಯಲ್ಲಿ ಭಾಳ ಏನೇನೋ ಓಡುತ್ತೆ ಅಂದ್ಬಿಟ್ಟು ಮೆಡಿಟೇಷನ್ ಮಾಡ್ತಿರ್ಲಿಲ್ಲ. ಈ ಸೈನ್ಸ್ ಅರ್ಥ ಆದ್ಮೇಲೆ ನಾನು ಮೆಡಿಟೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು.
ಇದು ಲಾಜಿಕ್, ಸೈಂಟಿಫಿಕ್. ಯಾಕೆ ಮೆಡಿಟೇಷನ್ ಪವರ್ ಏನು, ಯಾಕೆ ನನ್ನ ಕನಸಿಗೂ ಮೆಡಿಟೇಷನ್ಗೂ ಏನು ಸಂಬಂಧ ಇದೆ, ನಾನು ಅನ್ಕೊಂಡಿರೋದು ಹೇಗೆ ಫುಲ್ಫಿಲ್ ಆಗುತ್ತೆ, ಈ ಲಾಜಿಕ್ ಅರ್ಥ ಆಗೋ ತನಕ ಓಕೆ ಚೆನ್ನಾಗಿದೆ ಬೆಸ್ಟ್ ಅಂತಿದ್ದೆ, ಆದ್ರೆ ಮಾಡ್ತಿರ್ಲಿಲ್ಲ. ಗೊತ್ತಿರೋದು ಬೇರೆ, ಗೊತ್ತಿರೋದನ್ನ ಮಾಡೋದು ಬೇರೆ. ಅವತ್ತು ನಾನು ಸಂಕಲ್ಪ ಮಾಡಿದೆ. ನಾನು ಒಂದ್ಸಲಿ ಸಂಕಲ್ಪ ಮಾಡ್ಬಿಟ್ರೆ ಒಂದು ಡೈಲಾಗ್ ಇದೆಯಲ್ಲ, ನನ್ನ ಮಾತು ನಾನೇ ಕೇಳಲ್ಲ ಅಂತ, ಆ ಥರ ನಾನು ಸಂಕಲ್ಪ ಮಾಡಿದ್ದು. ಹಾಗಾಗಿನೇ ನಾನು ಈಗ ನ್ಯಾಚುರಲ್ ಮೀಲ್ ಅಂತ ಹೇಳಿದೆ. ನಾನು ಊಟ ನ್ಯಾಚುರಲ್ ಮೀಲ್ ಅಂದ್ರೆ ಎಲ್ತಕ್ಷಮ್ನರಿಗೆ ಗೊತ್ತು. ನ್ಯಾಚುರಲ್ ಮೀಲ್ ಅಂದ್ರೆ ಏನಪ್ಪಾ ಅಂದ್ರೆ ಬೇಯಿಸಿದ್ದು, ಕರ್ದಿದ್ದು, ಸ್ವೀಟು ಏನು ತಿನ್ನಲ್ಲ. ಹಣ್ಣು, ತರಕಾರಿ, ಮೊಳಕೆ ಕಾಳು, ನ್ಯಾಚುರಲ್ಲು, ಉರ್ದಿದ್ದು ತಗೊಳ್ತೀನಿ ನಾನು ಅಷ್ಟೇ. 1 ವರ್ಷ 8 ತಿಂಗಳಿಂದ ಬರೀ ಹಣ್ಣು ತರಕಾರಿಲಿ ಬದುಕಿದ್ದೀನಿ. ಓಕೆ, ನಿಮಗಿನ ಚೆನ್ನಾಗಿ ಬದುಕಿದೀನಾ? ತಿಂದ್ರೆ ಮಾತ್ರ ಬದುಕೋದು ಅಂತ ಒಂದು ಜೀವನ ಇದೆ ಗೊತ್ತಾ? ಅನ್ನ ಸಾಂಬಾರ್ ಇಲ್ದಲ್ಲೇ ಬದುಕಕ್ಕಾಗುತ್ತಾ? ಅದಕ್ಕೊಂದು ಸೈನ್ಸ್ ಇದೆ ಇವತ್ತು. ಓಕೆ, ನಾನು ಹಿಂಗೆ ಇದ್ದೆ. ಓಕೆ, ನನಗೂನುವೆ ನಾನು 2015 ಸ್ಟಾರ್ಟ್ ಮಾಡಿದ್ದು. ಅಲ್ಲಿ 1 ವರ್ಷ 15 ದಿವಸ ಮಾಡಿದ್ದು. ಅಲ್ಲಿ ಒಬ್ರು ನೋಡಿ ಇನ್ಸ್ಪೈರ್ ಆದೆ. ಲ್ಯಾಂಡ್ ಮಾರ್ಕ್ ಅಲ್ಲಿ ಒಬ್ರು ಕೋರ್ಸ್ ಟ್ರೈನರ್, ಅವರು 1 ವಾರದಿಂದ ನಾನು ನ್ಯಾಚುರಲ್ ಆಗಿದ್ದೀನಿ ಅಂದ್ರು. ನಾನು ಅನ್ಕೊಂತಿದ್ದೆ ಮಾಡ್ಬೇಕು ಅಂತ. ಅವಾಗ ಅವ್ರು ನೋಡ್ಬಿಟ್ಟು ಖುಷಿ ಆಗೋಯ್ತು. ನೀವು ಮಾಡ್ತಿದ್ದೀರಾ ಅಂತ. ನಾನು ಸ್ಟಾರ್ಟ್ ಮಾಡ್ಬಿಟ್ಟೆ. ನಾನೇನೋ ಒಂದು ದೊಡ್ಡ ಸಂಕಲ್ಪ. ತುಂಬಾನೇ ನನಗೆ ಈಗಲೂ ನೆನಪಿದೆ ಡೇಟ್. ಅಕ್ಟೋಬರ್ 7th 2015 ಬೆಳಗಿನ ಜಾವ 4 ಗಂಟೆ ಒಂದು ವಿವೇಕಾನಂದ ವಾಣಿ ಒಂದು ಆಡಿಯೋ ಕೇಳ್ತಾ ಇದ್ದೆ. ಆ ಆಡಿಯೋದಲ್ಲಿ ಬಂದಿರೋ ಒಂದು ಮೆಸೇಜ್, ಆ ಮೆಸೇಜ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಾನು ಈ ಸಾಕಷ್ಟು ಟ್ರಯಲ್ ಅಂಡ್ ಎರರ್ಸ್ ಮಾಡ್ತಾನೆ ಇರ್ತೀನಿ. ಅವಾಗ್ಲೂ ಹೆಲ್ತ್ ವರ್ಕ್ಶಾಪ್ ನಡೀತಿತ್ತು. ಹೆಲ್ತ್ ವರ್ಕ್ಶಾಪ್ ಸ್ಟಾಪ್ ಆಗಿತ್ತು ಗೊತ್ತಾ? ಕೆಲವೊಬ್ರೆಲ್ಲ ಹೇಳ್ತಾರೆ ಯಾವ್ದನ್ನು ಸ್ಟಾಪ್ ಮಾಡ್ಬಿಡ್ರಿ ಅಂತ. ನಾನು ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಕೆಲವ್ರು ನನ್ನ ಮಾತು ಕೇಳ್ತಿರ್ಲಿಲ್ಲ ಯಾರು. ಸೇಮ್ ಬರ್ತಲ್ಲ, ನನಗೆ ತಲೆನೂ ಬಂದ್ಬಿಟ್ಟಿತ್ತು. ಈ ಬಡತ್ತವ್ ನನ್ನ ಮಾತೇ ಕೇಳಲ್ಲ, ಏನ್ ಮಾಡ್ಬೇಕು ಇವರಿಗೆ. ಓಕೆ, ಅವಾಗ ಲಿಟ್ರಲಿ ಅವತ್ತೊಂದ್ ದಿವಸ ನಾನು ಅಷ್ಟೇ ನನ್ನ ಹೆಂಡತಿ ಮೇಲೆ ಬೇಜಾರಾಗ್ಬಿಟ್ಟು ಕುತ್ಕೊಂಡಿದ್ದೆ. ನನ್ನ ಹೆಂಡತಿ ಎಕ್ಸರ್ಸೈಸ್ ಮಾಡಲ್ಲ ಅಂತ. ನಾನು ಅವಳಿಗೆ ಹೇಳಿದ್ದೆ, ನೀನ್ ಮಾಡಿದ್ರೆ ನಾನು ಮಾಡ್ತೀನಿ. ಅವಾಗಿನ ನಾನು ಲರ್ನಿಂಗ್ ಅಲ್ಲಿ ಇರ್ತಿದ್ದೆ. ನನ್ನ ಬಿಗ್ಗೆಸ್ಟ್ ಕ್ವಶನ್ ಒಂದೇ ಅವಾಗ, ನನ್ನ ಆಸ್ಕಿಂಗ್, ನನಗೆ ಬೇಕೇ ಬೇಕು ಅಂದ್ರೆ ಹುಡುಕ್ತೀನಿ. ಇಡೀ ಬ್ರಹ್ಮಾಂಡ ದೇವರು ನನಗೆ ರೆಡಿ ಇದ್ದಾರೆ ಕೊಡಕ್ಕೆ ಅನ್ನೋದಕ್ಕೆ ನನಗೆ ಇದೆಲ್ಲ ಸಿಕ್ಕಿರೋದು. ಅಲ್ಲಿ ನಾನು ಒಂದು ಸಂಕಲ್ಪ ಮಾಡಿದೆ. ಈ ಆಸ್ಕಿಂಗ್ ಅಲ್ಲಿ ಇದ್ದಾಗ ನನಗೆ ಅದು ವಿಡಿಯೋ ಕೇಳಿಸ್ತು. ಸೂಲಿಬೆಲೆ ಚಕ್ರವರ್ತಿ ಅವರು ವಿವೇಕಾನಂದ ಮಾಡಿರತಕ್ಕಂಥ ಒಂದು ಸಂಕಲ್ಪ ಬಗ್ಗೆ ಹೇಳಿದ್ರು. ವಿವೇಕಾನಂದ ತಪಸ್ಸಿಗೆ ಹೋಗ್ತಾರೆ ಹಿಮಾಲಯಕ್ಕೆ. ಆ ಹಿಮಾಲಯಕ್ಕೆ ತಪಸ್ಸಿಗೆ ಹೋಗ್ಬೇಕಾದ್ರೆ ಕೇಳ್ತಾರೆ ಅವ್ರ ಶಿಷ್ಯಂದ್ರಿಗೆ, ಶಿಷ್ಯಂದ್ರು ಕೇಳ್ತಾರೆ, ಗುರುಗಳೇ ನೀವು ಯಾವಾಗ ವಾಪಸ್ ಬರ್ತೀರಾ ಅಂತ. ಅವಾಗ ಅವ್ರು ಹೇಳ್ತಾರೆ, ನೋಡಿ ವಿವೇಕಾನಂದನಿಗೂ ಬಿಟ್ಟಿಲ್ಲ. ಅವ್ರ ಮಾತು ಕೇಳ್ತಿರ್ಲಿಲ್ಲ ಜನ. ಹಲೋ ಸಮಾಧಾನನಾ? ಅಯ್ಯಪ್ಪ ರಿಲೀಫು. ಈಗ ವಿಷಯ ನೆಕ್ಸ್ಟ್ ಇರೋದು, ಈಗಿರೋದಲ್ಲ ನೆಕ್ಸ್ಟ್ ಇರೋದು. ಓಕೆ, ಅವ್ರು ಹೇಳ್ತಾರೆ ನಾನು ತಪಸ್ಸಿಗೆ ಹೋಗ್ತಾ ಇದ್ದೀನಿ, ಯಾಕೆ ಅಂದ್ರೆ ನಾನು ಸ್ಟ್ರಾಂಗ್ ಆಗ್ಬೇಕು ಅಂತ. ಅವರು ಶಿಷ್ಯಂದ್ರು ಫಾಲೋ ಮಾಡ್ತಿರ್ತಾರೆ. ಈಗ ನೀವೆಲ್ಲ ಹೇಳ್ತಿರೋ ದೇವ್ರು ನನಗೆ ಇನ್ನೊಂದು ದಿವಸಕ್ಕೆ ಯಾಕೆ ಸುಗಿಯರು ಇದ್ದಾರೆ, ಆಯ್ತಾ? ನೀವು ದೇವ್ರು ಅಂತ ನಾನೇನು ಆಡೋಣಂಗಿಲ್ಲ ಈಗ, ಯಾಕಂದ್ರೆ ಅಲ್ಲಿ ಅವ್ರು ನಡ್ಸ್ಕೊಂಡ್ಬಿಟ್ರೆ ಹಣ ಇಳಿ ಕೆಳಗೆ ಅನ್ಸುತ್ತೆ. ಅಂಥವ್ರು ಇದ್ದಾರೆ ನನ್ನ ಹತ್ರ. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ನೀವು ಇಷ್ಟೊಂದು ಆಲ್ರೆಡಿ ಸಾಧನೆ ಮಾಡಿದ್ರೆ ನೀವು ಮತ್ತೆ ತಪಸ್ಸಿಗೆ ಹೋಗ್ತೀರ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನಾನಿನ್ನು ಬಹಳ ಕಲಿಬೇಕಾಗಿದೆ, ಬಹಳ ತಿಳ್ಕೊಬೇಕಾಗಿದೆ ಅಂತ. ಅವ್ರು ಕೇಳ್ತಾರೆ, ಯಾವಾಗ ವಾಪಸ್ ಬರ್ತೀರಾ? ಅವ್ರು ಹೇಳ್ತಾರೆ, ನಿಮ್ಗಳ ಮೇಲೆ ಪರ್ವತವಾಗಿ ಬೀಳೋ ಶಕ್ತಿನ ನಾನು ಸಂಪಾದನೆ ಮಾಡೋ ತನಕ ನಾನು ತಪಸ್ ಬಿಟ್ಟು ಬರಲ್ಲ ಅಂತ. ತಪಸ್ಸಿಗೆ ಹೋಗಿ ತಪಸ್ ಮಾಡಿಕೊಂಡು ನಾನು ನಿಮ್ಮ ಹತ್ರ ಆ ಶಕ್ತಿ ಸಂಪಾದನೆ ಮಾಡಿಕೊಂಡೆ ನಾನು ವಾಪಸ್ ಬರೋದು, ಅಲ್ಲಿ ಗಂಟೆ ಬರಲ್ಲ. ಇದು ನನಗೆ ಜ್ಞಾನೋದಯ ಆಗುತ್ತೆ 4 ಗಂಟೆನಲ್ಲಿ. ಓ, ಅದಕ್ಕೆ ನನ್ನ ಮಾತು ಕೇಳ್ತಿಲ್ಲ ಬಡೆತವು. ಅದೆಲ್ಲ ಬಡೆತದು, ನಾನು ಬಡೆತದು ಗೊತ್ತಾ? ಮಂಡ್ಯದ ಪ್ರೀತಿಯ ಬೈಗಳ. ಓಕೆ, ಮಂಡ್ಯದವ್ರು ಗೊತ್ತಿದ್ದಾರೆ. ಅವತ್ತು ನನಗೆ ಚಾರ್ಜ್ ಆಗೋಯ್ತು. ಎಸ್, ಅವತ್ತು ನಾವು ಈ LT ವರ್ಕ್ಶಾಪ್ ಏನೂ ಇರಲಿಲ್ಲ, ಏನು ಕ್ರಿಯೇಷನ್ ಇರಲಿಲ್ಲ, ಏನೂ ಇರಲಿಲ್ಲ. ಅವಾಗ ಒಂದೇ ಒಂದು ಲಾಜಿಕ್ ಇತ್ತು ಅಷ್ಟೇ. LT ಅವ್ರಿಗೆ ಗೊತ್ತಿರುತ್ತೆ 6 ಸಬ್ಜೆಕ್ಟು. ಈ 6 ಸಬ್ಜೆಕ್ಟ್ 100% ಆಗೋಕೆ ಏನ್ ಮಾಡಬೇಕು ಅನ್ನೋದು ಅಷ್ಟೇ ಸಂಕಲ್ಪ ಬಿಟ್ರೆ ಬೇರೆ ಇಲ್ಲ. ಇದಾಗೋ ತನಕ ನಾನು ಇವತ್ತು ಸಂಕಲ್ಪ ಮಾಡ್ತೀನಿ ಅಂತ ನಾನು ಡಿಸೈಡ್ ಮಾಡಿದೆ. ಅವತ್ತು ಸಂಕಲ್ಪ ಮಾಡಿದ್ದು, ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ದು, ನಾನು ಇನ್ ಮುಂದೆ ಊಟ ಬೆಂದಿರೋದು ಊಟ ಮಾಡಲ್ಲ, ಸ್ವೀಟು ಕರ್ದಿದ್ದು ಏನು ಮುಟ್ಟಲ್ಲ, ಬರೀ ಹಣ್ಣು ತರಕಾರಿ ಮೊಳಕೆ ಕಾಳು ಡ್ರೈ ಫ್ರೂಟ್ಸು ಕಬ್ಬಿನಾಲು ಇಷ್ಟೆಲ್ಲ ಹೇಳ್ತಿದ್ದೀನಿ.
ನಾನು ತಗೊಳ್ತಾ ಇರೋದು ಅದರಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡಿ ಒಂದು 6, 15 ದಿವಸ 20 ದಿವಸ ಮಾಡಿದೆ. ನನಗೆ ಯಾರು ಇನ್ಸ್ಪೈರ್ ಆಗಿದ್ರಲ್ಲ, ಬಿಟ್ಟಿದ್ದಲ್ಲ, ಯೋ ನೀನ್ ಹಿಂಗ್ ಮಾಡ್ತೀಯನೋ, ನಾನು ಇಷ್ಟೊಂದು ಮಾಡಿಲ್ಲ ಕಣೋ ಅಂತವ್ರೆ. ನಾನು ಬೇಯಿಸಿ ತಗೊಂತಿದ್ದೆ, ನಾನು ತರಕಾರಿನ ಬೇಯಿಸ್ಕೊಂತಿದ್ದೆ, ಉಪ್ಪು ಖಾರ ಹಾಕ್ತಿದ್ದೆ, ಅದು ಇದು ಏನೇನೋ ಹೇಳ್ತಿದಾರೆ ಅವ್ರು. ಸ್ವಾಮಿ ನೀವು ಹಿಂಗೆ ಹೇಳ್ದಾರದ ಒಳ್ಳೇದಾಯ್ತು ಅಂದೆ. ಅವ್ರಿಗಿನ ಸ್ಟ್ರಾಂಗ್ ಆಗಿತ್ತು ಸಂಕಲ್ಪ ನಂದು. ಆ ಸಂಕಲ್ಪ ಮಾಡಿದ್ದು ಅವತ್ತು, ಆ ಸಂಕಲ್ಪ ಮಾಡಿದ್ದು ಒಂದು ಅನ್ಕೊಂಡಿದ್ದು ಅಚೀವ್ಮೆಂಟ್ ಆಯ್ತು. ಅವತ್ತು 2015 to 16 1 year ಮಾಡಿದ್ದು. ಈಗ ಒಂದು ನನ್ನ ಸಂಕಲ್ಪ ಅದಕ್ಕಿಂತ ದೊಡ್ಡದಾಗಿದೆ. ಹಾಗಾಗಿ 1 ವರ್ಷ 8 ತಿಂಗಳಾಗಿದೆ. ಮುಂದೇನೂ ಗೊತ್ತಿಲ್ಲ, ಯಾವಾಗ ಗೊತ್ತಿಲ್ಲ. ಓಕೆ, ಇವತ್ತೊಂದು ಊಟ ಮಾಡ್ತೀನಿ. ಓಕೆ, ನಿಮ್ಮ ಪ್ರೀತಿ. ಓಕೆ, ಈಗ ನನಗೆ ಈ ಸಂಕಲ್ಪ ಮಾಡಿದಾಗ ನೆಕ್ಸ್ಟ್ ಮೆಡಿಟೇಷನ್ ಇದೇ ತರ ಸಂಕಲ್ಪ ಮಾಡಿದೆ. ನಾನು ಈ ಭೂಮಿಯಲ್ಲಿ ಇರೋ ತನಕ ಈ ಲಾಜಿಕ್ ಅರ್ಥ ಆದ್ಮೇಲೆ ನನಗೆ ಒಂದ್ರಲ್ಲಿ ಆಲ್ರೆಡಿ ಬಿಲೀಫ್ ಇದೆ, ಇನ್ನೊಂದು ಮಾಡೋದು ಈಸಿ. ಇವತ್ತು ನಿಮಗೆ ನೆಕ್ಸ್ಟ್ ಬಿಲೀಫ್ ಟ್ರಾನ್ಸ್ಫರ್ ಟೆಕ್ನಿಕ್ ಅಂತ ಒಂದು ಬರುತ್ತೆ, ಅದರಲ್ಲಿ ಇದು ಲಾಜಿಕ್. ನೀವು ಸಂಬಂಧ ಇರೋ ತಗೋಬೇಕು, ನಿಮ್ಮ ಕೈಯಲ್ಲಿ ಏನಾಗಿದೆ ಅದನ್ನ ಗುರುತಿಸ್ಬೇಕು, ಅದಾದ್ಮೇಲೆ ಹೇಳ್ತೀನಿ. ಈಗ ನಾವು ಸಂಕಲ್ಪ ಮಾಡಬೇಕಾಗಿದ್ದು, ನನಗೆ ಈ ಲಾಜಿಕ್ ಅರ್ಥ ಆದ್ಮೇಲೆ ನಾನು ಸಂಕಲ್ಪ ಮಾಡಿದ್ದು ಇಷ್ಟು ಬೆಸ್ಟ್ ಇದೆ, ನಾನು ಸಾಯೋ ತನಕ ಯಾವುದೇ ಕಾರಣಕ್ಕೂ ನಾನು ಮೆಡಿಟೇಷನ್ ಮಾಡ್ತೀನಿ ಅಂತ. ಅಲ್ಲಿ ಗಂಟ ನಾನು ಚಾಂಟಿಂಗ್ ಮಾಡ್ತಿದ್ದೆ. ನಾನು ಅದನ್ನು ಮಾಡಿರೋದಿದೆ. ನಂದು 49 minutes ಚಾಂಟಿಂಗ್ ನಾನ್ ಸ್ಟಾಪ್ 10 years, ಎಂಥ ಟೈಮಲ್ಲೂ ಬಿಟ್ಟಿಲ್ಲ. ಅದನ್ನ ಇವಾಗ ನಾನು ಮೆಡಿಟೇಷನ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಫಾರಿನ್ ಟ್ರಿಪ್ಪಲ್ಲಿ ಬಿಟ್ಟಿಲ್ಲ. ನಾನು ಊಟ ಅಷ್ಟೇ, ಫಾರಿನ್ ಟ್ರಿಪ್ಪಲ್ಲಿ ಎಂತೆಂಥ 5 star ಹೋಟ್ಲಲ್ಲೂ ಬಿಟ್ಟಿಲ್ಲ, ಊಟ ಮಾಡಿಲ್ಲ. ನಾನು ಏನು ಹಣ್ಣು ತರಕಾರಿ ಇದೆ, ನ್ಯಾಚುರಲ್ ಮಿಲ್ ಇದೆ, ಅದನ್ನೇ ಮಾಡಿದ್ದು. ಬಿಕಾಸ್ ಯಾಕೆ ಗೊತ್ತಾ, ಆರೋಗ್ಯದೊಂದು ಓಕೆ, ಅದು ಅದಕ್ಕಿಂತ ಇಂಪಾರ್ಟೆಂಟ್ ನನಗೆ, ನನ್ನ ಬಗ್ಗೆ ನಾನು ಪರ್ವತ ಆಗ್ಬೇಕಲ್ಲ, ನಾನು ಶಕ್ತಿ ಸಂಪಾದನೆ ಮಾಡಿಸ್ಬೇಕು. ನಾವೆಲ್ಲರೂ ಏನ್ ಮಾಡ್ತಿದ್ವಿ, ಅವ್ರೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಗೈನ್ ನಾನೇನ್ ಮಾಡ್ಬೋದಿತ್ತು, ನನ್ನ ಕೈಲಿ ಏನಿದೆ ಆ ಪವರ್ಗೆ ನಾನು ಯೋಚನೆ ಮಾಡ್ತಾ ಇದ್ದಿತ್ತು. ಅದಕ್ಕೆ ಈ ಸಂಕಲ್ಪ ಮಾಡಿದ್ದು. ಈಗ ಮೆಡಿಟೇಷನ್ಗೆ ಎಷ್ಟು ಪವರ್ ಇದೆ ಅಂತ ಗೊತ್ತಾಗಿದೆ ಈ ಲಾಜಿಕಲ್. ಹಾಗಾಗಿ ಇದು ಒಂದು ಮೆಡಿಟೇಷನ್ ಪವರ್ ಅರ್ಥ ಆಗುತ್ತೆ ಇವತ್ತು ನಿಮಗೆ. ಪ್ಲಸ್ ಮ್ಯಾನಿಫೆಸ್ಟೇಷನ್ ಪವರ್, ನಮ್ಮ ಡ್ರೀಮ್ಸ್ ಪವರ್. ನಾವ್ ಏನ್ ಅನ್ಕೊಂಡ್ರೂ ಆಗುತ್ತೆ. ಹೇಗೆ ಇಡೀ ಬ್ರಹ್ಮಾಂಡ ನಮ್ಮ ಜೊತೆ ನಿಂತಿದೆ, ಅದಕ್ಕೆ ನಾನು ಅಲೈನ್ ಆಗ್ಬೇಕು. ಇವರೆಲ್ಲರೂ ಅಲೈನ್ ಆಗಿದ್ರು, ಇವರೆಲ್ಲರೂ 100% ಅಲೈನ್ ಆಗಿದ್ರು. ನಮ್ದು ಅಲೈನ್ಮೆಂಟ್ ಮಿಸ್ ಇದೆ, ಅದಕ್ಕೆ ನಮಗೆ ಅದು ಸಿಕ್ತಿಲ್ಲ. ನಾವು FM 91.9 ಅಲ್ಲಿ ಇದ್ದೀವಿ, ಇವರು ಬೇರೆ ಒಂದು ಚಾನಲ್ ಇದ್ದಾರೆ ಅಷ್ಟೇ. ಆ ಚಾನಲ್ ಅಲೈನ್ ಆಗ್ಬೇಕಾಗಿದೆ. ಆ ಚಾನಲ್ ಅಲೈನ್ ಆಗೋಕೆ ನಮಗೆ ಹೆಲ್ಪ್ ಆಗೋದು ಈ ಕ್ವಾಂಟಮ್ ಫಿಸಿಕ್ಸ್. ಏನಿದು ಕ್ವಾಂಟಮ್ ಫಿಸಿಕ್ಸ್? ಈಗ ಒಂದು ಲಾಜಿಕ್ಸ್. ಇದಕ್ಕೆ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಮಾಡ್ಬಿಡ್ತೀನಿ, ಅಲ್ಲೊಂದೇ ಬರುತ್ತೆ. ಒಂದು ವಿಚಿತ್ರ ಪ್ರಪಂಚ ಇದು. ಯಾವುದು? ಕ್ವಾಂಟಮ್ ಫೀಲ್ಡ್ ಅಂತ ಹೇಳ್ತಾರೆ ಇದಕ್ಕೆ. ನಾವೆಲ್ಲರೂ ಇರೋದು ಕ್ವಾಂಟಮ್ ಫೀಲ್ಡ್ ಅಲ್ಲಿ. ಕ್ವಾಂಟಮ್ ಫೀಲ್ಡ್ ಅನ್ನೋದೇ ಒಂದು ವಿಚಿತ್ರ ಪ್ರಪಂಚ. ಇದನ್ನ ಹೇಳಿದವರು ಯಾರು ಅಂದ್ರೆ ಇವರು ಈಸ್ ದ ಫೌಂಡರ್ ಆಫ್ ಕ್ವಾಂಟಮ್ ಫಿಸಿಕ್ಸ್. ಇವ್ರ ಹೆಸರು ನೀಲ್ ಬೋರ್ ಅಂತ, ಕ್ವಾಂಟಮ್ ಫಿಸಿಸಿಸ್ಟ್. ಇವರಿಗೆ ನೊಬೆಲ್ ಅವಾರ್ಡ್ ಬಂದಿದೆ. ಫಸ್ಟ್ ಇನ್ವೆಂಟ್ ಮಾಡಿದರೆ ಇವರು. ಏನ್ ಹೇಳ್ತಾರೆ ಇದನ್ನ ಅಂತ ನೋಡೋಣ, ಆಮೇಲೆ ಡೀಟೇಲ್ ಆಗಿ ಹೋಗೋಣ. ಇಲ್ಲೊಂದು ಸೆಂಟೆನ್ಸ್ ಇದೆ, ಪವರ್ಫುಲ್ ಆಗಿದೆ ನೋಡಿ. ಎವ್ರಿಥಿಂಗ್ ವಿ ಕಾಲ್ ರಿಯಲ್ ಈಸ್ ಎ ಮೇಡ್ ಆಫ್ ಥಿಂಗ್ಸ್ ದಟ್ ಕೆನಾಟ್ ಬಿ ರಿಗಾರ್ಡೆಡ್ ಆಸ್ ರಿಯಲ್. ಯೋಚನೆ ಮಾಡಬೇಡಿ, ಕನ್ನಡ ಇದೆ. ನಾವು ನಿಜ ಎಂದು ಕರೆಯುವ ಎಲ್ಲವೂ ನಿಜವೆಂದು ಪರಿಗಣಿಸಲಾಗದ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ನಾವೇ ನಿಜ ಅನ್ಕೊಂಡಿದೀವಲ್ಲ, ಅದು ನಿಜ ಅಲ್ಲ. ತಲೆ ಕೆರ್ಕೊಳ್ಳೋ ವಿಷಯ ಇದು. ನಿಜ ಅನ್ಕೊಂಡಿದೀವಿ. ಏನ್ ನಿಜ ಅನ್ಕೊಂಡಿದೀವಿ? ಅದು ನಿಜ ಅಲ್ಲ. ನಿಮ್ಮ ಎಕ್ಸಾಂಪಲ್ ಹೇಳಿ, ಏನ್ ನಿಜ ನಿಮಗೆ? ಮನುಷ್ಯ ನಿಜ? ಅದಲ್ಲ. ಮನುಷ್ಯ ಅನ್ನೋದು ನಿಜ ಅಲ್ಲ. ಅದೇ ಪ್ರೂವ್ ಆಗುತ್ತೆ ಇವಾಗ. ಹಂಗಾರೆ ಏನು ಅಂತ? ನೀವು ಬದುಕಿದ್ದೀರಾ? ಅದೇ ಅಲ್ಲ. ಮತ್ತೇನು ನಿಜ? ಇದೇನಿದು? ಶರ್ಟ್ ವೈಟ್ ಕಲರ್ ಅನ್ಕೊಂಡಿದೀವಿ, ಅದು ಶರ್ಟೇ ಅಲ್ಲ. ಇದು ಚೇರು, ಚೇರೇ ಅಲ್ಲ.
ನಾನು ಉಸಿರಾಡ್ತಿದ್ದೀನಿ, ಅದು ಅಲ್ಲ. ಕ್ಯಾಮ್ರಾನೇ ಅಲ್ಲ. ಮ್ಯಾಟ್ ಅಲ್ಲ, ಇದು ಇದರ ಅರ್ಥ. ತಲೆ ಬಿಸಿ ಆಗೋ ವಿಷಯ, ಎಸ್, ಇದೇ ಅರ್ಥ ಆಗ್ಬೇಕಾಗಿರೋದು. ತಲೆ ಇದೆ ಅನ್ಕೊಂಡಿದ್ದೀನಿ. ಇಲ್ಲಿರೋದು ಯಾವುದು ಸಹಿತ ನಿಜ ಅಲ್ಲ. ಆಗಿದ್ರೇನು ಅದನ್ನ ನೋಡೋಣ. ಈ ಸೆಂಟೆನ್ಸ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಬಿಡಿ ಬಿಡಿಯಾಗಿ ಎಕ್ಸ್ಪ್ಲೇನ್ ಮಾಡೋಣ, ಆಮೇಲೆ ಲಾಜಿಕ್ಸ್ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ಅದಕ್ಕಷ್ಟೇ ಇರಿ, ಮುಂದೋದ್ಮೇಲೆ ಅರ್ಥ ಆಗುತ್ತೆ ಇದು ಮುಂದಿನ ಲಾಜಿಕ್. ನೆಕ್ಸ್ಟ್ ಏನಾಗಿದ್ರೆ, ಫಸ್ಟ್ ಒನ್ ಬಂದ್ಬಿಟ್ಟು ಡೀಪ್ ಇನ್ಸೈಡ್ ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ಸಬ್ ಆಟೋನಮಿಕ್ ಪಾರ್ಟಿಕಲ್ಸ್. ಓಕೆ, ಆಟಮ್ಸ್ ಅಂತ ಬರುತ್ತೆ. ಹಂಗಿದ್ರೆ ಏನು ಅಂತ ಮಾಡೋಣ, ಕನ್ನಡ ಸ್ವಲ್ಪ ಹೇಳ್ಬಿಡೋಣ. ಆಳವಾಗಿ ಒಳಗೆ ಎಲ್ಲವೂ ಉಪ ಪರಮಾಣು ಕಣಗಳಿಂದ ಪರಮಾಣು ವಿಭಜನೆ ಮಾಡಲ್ಪಟ್ಟಿದೆ. ಈಗ ಸ್ವಲ್ಪ ಸೈನ್ಸಿಗೆ ಬರೋಣ. ಹಂಗಿದ್ರೆ ಇದು ಸತ್ಯ ಅಲ್ಲ ಅಂದ್ರೆ ಏನು? ಓಕೆ, ಎಲ್ಲದೂ ಸಹಿತ ಬರೀ ಇರೋದು ವೈಬ್ರೇಷನ್, ಫ್ರೀಕ್ವೆನ್ಸಿ ಅಂಡ್ ವೇವ್ಸ್ ಅಂತ. ಇದೆಲ್ಲ ನೋಡ್ತಾ ಇರೋದು ನಿಜ ಅಲ್ಲ ಅಂದ್ರೆ ಇನ್ನೇನು? ಇಟ್ಸ್ ಆಲ್ ಓನ್ಲಿ ವೈಬ್ರೇಷನ್, ಫ್ರೀಕ್ವೆನ್ಸಿ ಅಂಡ್ ವೇವ್ಸು. ಇನ್ನೊಂದಿದೆ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಇದೇನೆ ಇದು ಸೆಲ್. ಓಕೆ, ಇದು ಲಾಜಿಕ್ಸ್ ಅರ್ಥ ಮಾಡೋಣ ಇದಕ್ಕೆ ಹೋಗಿನ ಮೊದಲು. ಈಗ ಇದ್ಯಾವುದು ನಿಜ ಅಲ್ಲ, ನಂಬರ್ 1. ನಂಬರ್ 2, ಎಲ್ಲದೂ ಏನಿದೆ ಅದು ಏನು ಅಂತ ನೋಡೋಣ. ಎಷ್ಟು ಜನ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿರೋ ಇದ್ದೀರಾ? ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿರೋರು ಮ್ಯಾಕ್ಸಿಮಮ್ ಅವರೇ ಇದ್ದೀರಾ, ವೆರಿ ಗುಡ್. ಅದರಲ್ಲೊಂದು ದೇಹದ ವಿನ್ಯಾಸ ಬರುತ್ತೆ, ಗೊತ್ತಿದ್ಯಾ? ನನ್ನ ದೇಹದ ಬಗ್ಗೆ. ದೇಹ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ರಿವರ್ಸ್ ಹೋಗೋಣ, ರಿವರ್ಸ್ ಉಲ್ಟಾ ಬನ್ನಿ. ಟೋಟಲ್ ಬಾಡಿ, ಕರೆಕ್ಟ್. ಆರ್ಗನ್ ಸಿಸ್ಟಮ್, ಆರ್ಗನ್ಗಿಂತ ಟಿಶ್ಯೂ ಯಾವ್ದ್ರಿಂದ ಇದೆ? ಇನ್ನೊಂದ್ಸಲ ಹೇಳೋಣ. ದೇಹ ಯಾವ್ದ್ರಿಂದ ಆಗಿದೆ? ಆರ್ಗನ್ ಸಿಸ್ಟಮ್ ಇಂದ. ಆರ್ಗನ್ ಸಿಸ್ಟಮ್ ಯಾವ್ದ್ರಿಂದ ಆಗಿದೆ? ಆರ್ಗನ್ ಇಂದ. ಆರ್ಗನ್ ಯಾವ್ದ್ರಿಂದ ಆಗಿದೆ? ಟಿಶ್ಯೂ ಇಂದ. ಟಿಶ್ಯೂ ಯಾವ್ದ್ರಿಂದ ಆಗಿದೆ? ಸೆಲ್ ಯಾವ್ದ್ರಿಂದ ಆಯ್ತು? ಎಸ್. ಆಟಮ್ ಯಾವ್ದ್ರಿಂದ ಆಯ್ತು? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಆಮೇಲೆ ಬರೋದು ಎಸ್. ಎಂಡಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಅದನ್ನ ಬ್ರೇಕ್ ಮಾಡಿದ್ರೆ, ಅದನ್ನ ಡಿವೈಡ್ ಮಾಡಿದ್ರೆ ಫೈನಲ್ ಆಗಿ ಬರೋದೇನೋ? ಎನರ್ಜಿ. ಹಾಗಿದ್ರೆ ಸತ್ಯ ಏನು? ಎನರ್ಜಿ. ನೀವ್ಯಾರು? ನೆಲ, ಕಾರ್ಪೆಟ್. ಓಕೆ, ನಿಮಗಿನ್ನೂ ಕನ್ಫ್ಯೂಷನ್ ಆಗ್ಬೋದು. ಇದೇನಿದು? ಸ್ಪೀಕರ್. ಅದನ್ನ ಬ್ರೇಕ್ ಮಾಡಿದ್ರೆ ಇದ್ರೊಳಗಡೆ ಏನಿದೆ? ಇದ್ರೊಳಗಡೆ ಸೆಲ್ ಇದೆ, ಗೊತ್ತಾ? ಅದನ್ನ ಬ್ರೇಕ್ ಮಾಡಿದ್ರೆ ಎಷ್ಟು ಜನಕ್ಕೆ ತಲೆಗೆ ಹೋಗುತ್ತೋ ಗೊತ್ತಿಲ್ಲ. ತಲೆಗೆ ಹೋಗ್ಲಿಲ್ವಾ? ಈ ಅಪ್ಪ ಏನೋ ಹೇಳ್ತಾನೆ, ನಂಬೇಡ ಅಂತ ನಂಬಿಡಿ, ಮುಂದೆ ನೋಡೋಣ. ಓಕೆ, ಕೆಲವೊಬ್ರು ಏನೋ ಹೇಳೋದು ಗೊತ್ತಾಗ್ತಾ ಇದೆ, ಅದೇನು ತಲೆಗೆ ಹೋಗ್ತಿಲ್ಲ. ಇಟ್ಸ್ ಓಕೆ, ಬಿಕಾಸ್ ಇಟ್ಸ್ ಅ ಸೈನ್ಸ್. ಇದನ್ನ ಸ್ವಲ್ಪ ಲಾಜಿಕ್ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲದನ್ನು ಪೀಸ್ ಮಾಡಿ ಕೊನೆಗೆ ಉಳಿಯೋದು ಏನು? ಏನು ಇಲ್ಲ, ಅದೇ ಫೈನಲ್, ಅದೇ ಎನರ್ಜಿ. ಏನೂ ಇಲ್ಲ, ಅದು ಎನರ್ಜಿ ಏನಲ್ಲ, ವೇವ್ಸ್. ಏನೂ ಇಲ್ಲ. ಹಾಗಿದ್ರೆ ಏನು ಹಂಗಾರೆ? ಹೆಂಗಿದೆ ಮೂಳೆ, ಹೆಂಗಿದೆ ಕಲ್ಲು, ಇದೆಲ್ಲದೂ ಸಹಿತ ಒಂದು ವೈಬ್ರೇಷನ್, ಒಂದು ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗ್ತಾ ಇದೆ, ಟಕ್ ಟಕ್ ಟಕ್. ಆ ಡಿಫ್ರೆಂಟ್ ವೈಬ್ರೇಷನ್ ಕಲ್ಲು ಮಾಡ್ತು, ಮನುಷ್ಯನ್ ಮಾಡ್ತು, ಕ್ಯಾಮ್ರಾ ಮಾಡ್ತು, ಕಾರ್ಪೆಟ್ ಮಾಡ್ತು, ಚೇರ್ ಮಾಡ್ತು, ಕ್ಲಾತ್ ಮಾಡ್ತು. ಡಿಫ್ರೆಂಟ್ ವೈಬ್ರೇಷನ್, ಡಿಫ್ರೆಂಟ್ ವೇವ್ಸು, ಡಿಫ್ರೆಂಟ್ ಫ್ರೀಕ್ವೆನ್ಸಿ. ಇದರ್ಥ ಆಯ್ತಾ? ಡಿಫ್ರೆಂಟ್ ಫ್ರೀಕ್ವೆನ್ಸಿ. ಈಗ ನಮ್ದು ವಾಯ್ಸ್ ಇದೆ, ಎಲ್ಲರದು ಡಿಫ್ರೆಂಟ್ ಇದೆ, ಕರೆಕ್ಟ್? ಹಾಗೇನೆ ಎಲ್ಲದಕ್ಕೂ ಡಿಫ್ರೆಂಟ್ ವೈಬ್ರೇಷನ್ಸ್ ಇದೆ. ಸ್ಕಿನ್ ಅಲ್ಲಿ ಸಾಫ್ಟ್ ಇದೆ, ಇದ್ರದ್ದೇ ಆದ ಒಂದು ವೈಬ್ರೇಷನ್ ಇದೆ. ಕಲ್ಲು, ಅದರದ್ದೇ ಆದ ಡಿಫ್ರೆಂಟ್ ವೈಬ್ರೇಷನ್ ಇದೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಇನ್ನೂ ಹೇಳೋದಾದ್ರೆ, ಸಾಫ್ಟ್ ಆಗಿದೆ, ಇದು ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಜಾಗದಲ್ಲಿ 1 ಕೋಟಿ ಸೆಲ್ ಇದೆ ಅಂದ್ರೆ, ಅದೇ ಕಲ್ಲಲ್ಲಿ 10 ಕೋಟಿ ಸೆಲ್ ಇರುತ್ತೆ.
ಅರ್ಥ ಆಯ್ತಾ? ಅದು ಹಾರ್ಡ್ ಆಗುತ್ತೆ ಅಷ್ಟೇ. ಕ್ಲಿಯರ್? ಈ ತರ ನೋಡಿ, ಇದು ಅರ್ಥ ಆಗೋಕ್ಕೋಸ್ಕರ. ಇದು ಅರ್ಥ ಆಯ್ತು ಅಂದ್ರೆ ನೆಕ್ಸ್ಟ್ ನಮಗೆ ಕಂಪ್ಲೀಟ್ ಈ ಸೈನ್ಸ್ ಅರ್ಥ ಆಗುತ್ತೆ. ಓಕೆ, ಎಲ್ಲದೂ ನಿಂತಿರೋದು ವೈಬ್ರೇಷನ್, ಫ್ರೀಕ್ವೆನ್ಸಿ ಅಂಡ್ ವೇವ್ಸ್. ಈಗ ನೋಡೋಣ. ಹಾ, ಇದು ಇನ್ನೊಂದು ಆಶ್ಚರ್ಯಕರ ವಿಷಯ. ಆಟಮ್ ಈಸ್ 99.9999 12 ಲೈನ್ಸ್ ಇದೆ. ಅದು ಪರ್ಸೆಂಟೇಜ್ ಎಂಟಿ, ಏನು ಇಲ್ಲ ಅಂದಲ್ವಾ? ಹಂಗಾರೆ ಏನಿದೆ? ಎಂಟಿ ಇದೆ, ಎಲ್ಲ ಎಂಟಿ. ಮ್ಯಾಟರ್ ಅಂದ್ರೆ ಏನು? ಇಲ್ಲೊಂದು ಬರುತ್ತೆ ನೋಡಿ. ಆಟಮ್ಮು ಇಷ್ಟು ಖಾಲಿ ಇದೆ, ಅದರೊಳಗಡೆ ಉಳಿದಿರೋದಲ್ಲ ಏನಿದೆ? ಶಕ್ತಿ ಇದೆ, ಎನರ್ಜಿ ಇದೆ ಅಷ್ಟೇ. ನೆಕ್ಸ್ಟ್ ಮ್ಯಾಟರ್ ಈಸ್ ಓನ್ಲಿ 0.0012 zeros 1% ಅಷ್ಟೇ ಮ್ಯಾಟರ್. ಮ್ಯಾಟರ್ ಅಂದ್ರೇನು? ಮ್ಯಾಟರ್ ಅಂದ್ರೇನು? ವಸ್ತು. ವಸ್ತು, ಯಾವುದೇ ವಸ್ತು, ದೇಹ ಒಂದು ವಸ್ತು, ಕರೆಕ್ಟ್? ಹೌದಾ ಇಲ್ವೋ? ಕಲ್ಲು, ನೆಲ, ಟೇಬಲ್, ಏನದು? ಓಕೆ, ಪ್ರತಿಯೊಂದು ಸಹಿತ ಎಲ್ಲದೂ ವಸ್ತುನೇ. ಇದು ಇಲ್ಲಿರೋದು ಎಲ್ಲ ವಸ್ತುನೇ. ನಾನು ವ್ಯಕ್ತಿ ವಸ್ತು, ಸ್ಪೀಕರ್ ವಸ್ತು, ಕಲ್ಲು ವಸ್ತು, ಸ್ಕ್ರೀನ್ ವಸ್ತು. ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥದ್ದು ಕಾಣೋದೆಲ್ಲದಕ್ಕೂ ಮ್ಯಾಟರ್ ಅಂತ ಹೇಳ್ತಾರೆ. ವಸ್ತುಗೆ ಮ್ಯಾಟರ್ ಇಂಗ್ಲಿಷಲ್ಲಿ. ಅದಿರೋದು 0.000001% ಮಾತ್ರ. ಇನ್ನೂ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಬ್ರಹ್ಮಾಂಡ ಗೊತ್ತಲ್ವಾ? ಗ್ಯಾಲಕ್ಸಿ ಗೊತ್ತಲ್ವಾ? ಗ್ಯಾಲಕ್ಸಿನಲ್ಲಿ ಜಾಸ್ತಿ ಇರೋದೇನು? ಜಾಸ್ತಿ ಇರೋದೇನು? ಜಾಸ್ತಿ ಇರೋದೇನು? ಜಾಸ್ತಿ ಇರೋದೇನು? ಖಾಲಿ. ಹಲೋ, ಹಾ, ಖಾಲಿ ಖಾಲಿ, ಎಲ್ಲ ಖಾಲಿ ಲೈಫ್. ಹಾಗೇನೆ ಇಡೀ ಬ್ರಹ್ಮಾಂಡನೇ ಖಾಲಿ. ನಾವೇನ್ ದೊಡ್ಡದು ಭೂಮಿ ಅಂತಿದೀವಿ, ಇದೆಷ್ಟು ದೊಡ್ಡದು ಅಂತಿದೀವಿ. ಇದು ಎಷ್ಟು ಗೊತ್ತಾ? ಇಷ್ಟು 0.001%. ಉಳಿದಿದ್ದೆಲ್ಲ ಅರ್ಥ ಆಯ್ತಾ? ಫ್ಯಾಕ್ಟಾ? ಹಾಗೇನೆ ನನ್ನ ದೇಹದೊಳಗಡೆ ಇದೆಲ್ಲ, ಇದು ಬ್ರಹ್ಮಾಂಡ ಅಂದ್ರೆ 0.0001% ಮಾತ್ರ ನನ್ನ ದೇಹ ಇರೋದು. ಅದೇ ಇಷ್ಟು ಝೀರೋ ಆದ್ಮೇಲೆ ಉಳಿದಿದ್ದೆಲ್ಲ ಖಾಲಿ, ಎನರ್ಜಿ, ವೈಬ್ರೇಷನ್. ಕ್ಲಿಯರ್? ಇದು ಕ್ವಾಂಟಮ್ ಫಿಸಿಕ್ಸ್ ಪ್ರೂವ್ ಮಾಡಿರ್ತಕ್ಕಂಥದ್ದು. ಇದೇ ಲಾಜಿಕ್ ಮೇಲೆ ಬಿಗ್ ಬ್ಯಾಂಗ್ ಥಿಯರಿ ಗೊತ್ತಿದ್ಯಾ? ಇಡೀ ಬ್ರಹ್ಮಾಂಡ ಸೃಷ್ಟಿ ಆಗಿರೋದು ಖಾಲಿಯಿಂದ. ನಥಿಂಗ್, ಫ್ರಮ್ ನಥಿಂಗ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಂತ. ಎಲ್ಲದೂ ಬಂದಿರೋದು ಖಾಲಿಯಿಂದ. ಇದಕ್ಕೆ ಬಿಗ್ ಬ್ಯಾಂಗ್ ಥಿಯರಿನೂ ಪ್ರೂವ್ ಆಗೋಯ್ತು. ಅದು ಮಾಡ್ತಿದ್ದಾರೆ, ಅಷ್ಟು ಡೀಪ್ ಹೋಗೋದು ಬೇಡ ನಾವೀಗ. ನೆಕ್ಸ್ಟ್, waves are everywhere. Waves have unlimited possibilities, unlimited potential. Waves, ತರಂಗಗಳು ಮಾತ್ರ ಎಲ್ಲ ಕಡೆ ಇರೋದು. ಈ ತರಂಗದಲ್ಲಿ ಏನಿದೆ? ಏನ್ ಬೇಕಾದ್ರೂ ಇದೆ. ಅಲ್ಲಿದೆ ಅಪರಿಮಿತ ಸಾಧ್ಯತೆಗಳಿವೆ, ಅಪರಿಮಿತ ಸಾಮರ್ಥ್ಯ ಇದೆ. ಸಾಧ್ಯತೆ ಅಂಡ್ ಸಾಮರ್ಥ್ಯ ಎಲ್ಲ ಇದೆ ಕಾಲಿನಲ್ಲಿ. ಕ್ಲಿಯರ್? ಎಲ್ಲ ಇದೆ. ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ಬೋದು ಖಾಲಿಯಿಂದ. ಯಾಕೆ ಮೆಡಿಟೇಷನ್ ಮಾಡಬೇಕು ಅಂತೀವಿ? ನಾನು ಖಾಲಿ ಆಗ್ಬೇಕು, ಶೂನ್ಯಕ್ಕೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಆ ಶೂನ್ಯದಲ್ಲಿಂದ ಎಲ್ಲ ಸೃಷ್ಟಿ ಆಗಿರೋದು. ನಾನು ಶೂನ್ಯಕ್ಕೆ ಹೋಗ್ತಿಲ್ಲ, ಅದಕ್ಕೆ ನನ್ನಿಂದ ಎಲ್ಲ ಸೃಷ್ಟಿ ಆಗ್ತಿಲ್ಲ. ಬೇರೆದೆಲ್ಲ ಥಾಟ್ಸ್ ಹೋಗ್ತಾ ಇದೆ, ಹಾಗಾಗಿ ನನಗೆ ಅಲ್ಲಿ ಸೃಷ್ಟಿ ಕ್ರಿಯೇಟ್ ಆಗ್ತಿಲ್ಲ. ಕ್ಲಿಯರ್? ಅಲ್ಲೆಲ್ಲ ಸಾಮರ್ಥ್ಯ ಇದೆ, ಎಲ್ಲ ಸಾಧ್ಯತೆಗಳು ಇದೆ. ನೆಕ್ಸ್ಟ್, ಇಫ್ ಯು ಅಬ್ಸರ್ವ್ ದ ವೇವ್ಸ್, ಇದು ಈಗ ಹಂಗಿದ್ರೆ ಹೆಂಗೆ? ವೇವ್ಸು ಹೇಗೆ ಮ್ಯಾಟರ್ ಆಗುತ್ತೆ? ಅಲೆಗಳು, ತರಂಗಗಳು ಖಾಲಿ ಇರೋದು, ಇದೆಲ್ಲ ವಸ್ತು ಆಗಿದೆ. ಹೇಗಾಯ್ತು? ಹೆಂಗಾಯ್ತು ಪಾರ್ಟಿಕಲ್ಸ್? ಅದಕ್ಕೆ ಸೈನ್ಸ್ ಹೇಳುತ್ತೆ, ಅದೇನೆ ಅಬ್ಸರ್ವ್ ದ ವೇವ್ಸ್. ಕನ್ನಡ ನೋಡೋಣ. ನೀವು ಅಲೆಗಳನ್ನು ಗಮನಿಸಿದರೆ ಅದು ಕಣವಾಗುತ್ತದೆ.
ಎಲ್ಲದೂ ಸೃಷ್ಟಿ ಆಗಿರೋದು ಈ ಭೂಮಿ ಮೇಲೆ ಇವತ್ತು ಒಂದು ಅಬ್ಸರ್ವೇಷನ್ ಇಂದ. ಎಲ್ಲದು ಸಿಂಪಲ್. ಒಂದು ತಿಂಗಳ ಕೆಳಗಡೆ ಈ ಇವೆಂಟ್ ಫಿಕ್ಸ್ ಆಗಿತ್ತಾ? ಒಂದು ಥಾಟ್ ಬಂತು, ಎಲ್ಲದಕ್ಕೂ ರೆಡಿ ಆಯ್ತು. ಒಂದು ಅಬ್ಸರ್ವ್ ನಾನು ಮಾಡಿದೆ, ನಾನು ಒಪ್ಕೊಂಡೆ ಇದನ್ನ ಮಾಡೋಣ ಅಂತ. ಕಿಶೋರಿ ಫಸ್ಟ್ ಹೇಳಿದ್ಲು, ಇಲ್ಲ ನೀವು ಬರ್ಬೇಕಾಗಿರೋ ಟೈಮ್ ಬಂದಾಗಿದೆ ಅನ್ಸುತ್ತೆ ಅಂತ. ಆಯ್ತು, ನಮ್ಮ ಪ್ರಾಜೆಕ್ಟ್ ಸಿಒ ಅವರೇ, ನಿಮ್ಮ ಸಿಒ ಹೇಳ್ದಂಗೆ ಕೇಳ್ತೀನಮ್ಮ ಅಂದೆ. ಓಕೆ, ಅಲ್ಲಿ ಗಂಟ ಅಬ್ಸರ್ವೇಷನ್ ಯಾರೂ ಮಾಡಿಲ್ಲ. ನಾನು ಹೇಳ್ತಾ ಇದ್ದೆ, ಯಾವಾಗ ಬರ್ತೀಯಾ ನೋಡೋಣ. ಎಲ್ಲರೂ ಕೇಳೋರು ಯಾವಾಗ ಗೊತ್ತಿಲ್ಲ, ಯಾಕೆಂದ್ರೆ ಅಬ್ಸರ್ವೇಷನ್ ಇರಲಿಲ್ಲ ಅಲ್ಲಿ ತನಕ. ಅದೇ ತರ ಈ ಸ್ಪೀಕರ್ 1000 ವರ್ಷದಿಂದ ಇತ್ತ. ಈ ಸ್ಪೀಕರು 100 ವರ್ಷದಿಂದ ಇತ್ತ. 100 ವರ್ಷದಿಂದ ಯಾರೋ ಒಬ್ರು ಅಬ್ಸರ್ವ್ ಮಾಡಿದ್ರು, ಒಂದು ಥಾಟ್ ಹಾಕಿದ್ರು, ಇದು ಕ್ರಿಯೇಟ್ ಆಯ್ತು. ಅದೇ ತರ ಫೋನ್, ಅದೇ ತರ ನಾನು ಹುಟ್ಟಿಸಿದ್ದು, ನಾವು ಡಿಸೈಡ್ ಮಾಡಿದ್ವಿ, ಅನ್ಕೊಂಡ್ವಿ. ಈ ಬ್ರಹ್ಮಾಂಡ ಹುಟ್ಟಿರೋದು ಸಹಿತ ಒಂದು ದೈವಿ ಶಕ್ತಿಯ ಒಂದು ಥಾಟ್ ಅಷ್ಟೇ ಅಂತ ಹೇಳೋದು. ಟೂ ಮಚ್ ಸ್ಪಿರಿಚುವಲ್ ಬೇಡ ಇವಾಗ, ಬಿಕಾಸ್ ಸೈನ್ಸ್ಟಿಫಿಕ್ ಆಗಿ ಸ್ಪಿರಿಚುವಲ್ ತಂತಾನೆ ತಲೆಗೆ ಹೋಗುತ್ತೆ. ಈ ತರ ಎಲ್ಲದೂ ಸಹಿತ ಕ್ಲಿಯರ್ ನಮ್ಮ ತಲೆಗೆ ಕ್ರಿಯೇಟ್ ಆಗಿರೋದು ಜಸ್ಟ್ ಬೈ ಅಬ್ಸರ್ವಿಂಗ್. ಆ ಅಬ್ಸರ್ವೇಷನ್ ನಮ್ಮನ್ನ ಈ ತರ ಸೃಷ್ಟಿ ಮಾಡಿದೆ. ಓಕೆ, ಈಗ ನೋಡ್ತಾ ಹೋಗೋಣ ಒಂದೊಂದೇ. ಎನರ್ಜಿ ಲೆವೆಲ್ ಅಲ್ಲಿ ವಿ ಆರ್ ಆಲ್ ಒನ್. ಎಲ್ಲ ಎನರ್ಜಿನೇ ಇದೆ. ಅಬ್ಸರ್ವೇಷನ್ ಮಾಡಬೇಕು ಆ ಎನರ್ಜಿನ, ಅದು ಥಿಂಗ್ಸ್ ಆಗುತ್ತೆ. ಅಂದ್ಮೇಲೆ ಏನಾದ್ವಿ ನಾವು ಎನರ್ಜಿ ಲೆವೆಲ್ ಅಲ್ಲಿ ನಾವು ಅನ್ಕೊಂಡಿದೀವಿ ನೀವು ಬೇರೆ, ನೀವು ಬೇರೆ, ನೀವು ಬೇರೆ, ನೀವು ಬೇರೆ, ನೀವು ಬೇರೆ, ನೀವು ಬೇರೆ, ನಾನ್ ಬೇರೆ. ನೋ, ಎಲ್ಲದೂ ಒಂದೇ. ಎನರ್ಜಿ ಲೆವೆಲ್ ಅಲ್ಲಿ ನಾವೆಲ್ಲ ಒಂದೇ. ನಾ ಹೇಳಿದಲ್ಲ, ಇದು ಒಂದೇ, ನಾನು ಒಂದೇ, ನೀವು ಒಂದೇ. ಅಣ್ಣವ್ರ ಡೈಲಾಗ್ ಇದೆಯಲ್ಲ, ಅಲ್ಲಲ್ಲೂ ನಾನೇ, ಅಲ್ಲಲ್ಲೂ ನಾನೇ, ಅಲ್ಲಲ್ಲೂ ನಾನೇ ಅಲ್ಲ, ಎಲ್ಲರಲ್ಲೂ ನಾನೇ, ನಿನ್ನಲ್ಲೂ ನಾನೇ, ನನ್ನಲ್ಲೂ ನೀನೇ. ಯಾವ ಪ್ರಾಣಿನ ಒಪ್ಕೊಳಕ್ ಆಗ್ತಿಲ್ವಲ್ಲ ನೀವು? ಹಲೋ ಹಲೋ ಹಲೋ, ಅದ್ ಯಾರು? ನಾನೇ. ಯಾವ ಪ್ರಾಣಿ ತರ? ನೀವು ನಂಬಿ ಬಿಡಿ, ಒಪ್ಪಿ ಬಿಡಿ, ಅದು ನೀವೇ. ಈಗ ಬಹಳ ಟೆನ್ಷನ್ ಆಗೋದು. ಅದೇ ಬೇರೆ, ಇದೇ ಬೇರೆ ಅಂತಿದ್ವಿ ನಾವು. ಹೋಲ್ ಕಾಸ್ಮೋಸ್ ಏನಿದೆ, ಎವ್ರಿಥಿಂಗ್ ಇಸ್ ಒನ್. ಎಲ್ಲ ಎನರ್ಜಿನಲ್ಲೇ ಇರೋದು. ಅದು ಎಷ್ಟು ಸಾವಿರ ಕಿಲೋಮೀಟರ್ ದೂರ ಇರಲಿ, ಲಕ್ಷ ಕೋಟಿ, ಸಾವಿರ ಕೋಟಿ ದೂರ ಇರಲಿ, ಆಲ್ ಆರ್ ಒನ್. ಹೇಳಿ ನನಗೆ, ಎನರ್ಜಿ ಈ ಹಾಲ್ ಅಲ್ಲಿ ಎಷ್ಟು ಫ್ರೀಕ್ವೆನ್ಸಿಗಳಿದೆ ನಮಗೆ ಕಾಣ್ದಲ್ಲ ಇರೋದು ಗೊತ್ತಿದ್ಯಾ? ಎಷ್ಟು ಅಂದ್ರೆ ವೊಡಾಫೋನ್ ಇದೆ ಕೈತಿ, ವೊಡಾಫೋನ್ ಸಾರಿ, ನಾನೇನು ಅಳ್ಬಾಯ್ತೀನಿ. VI, ಈಗ ವೊಡಾಫೋನ್ ಹೋಗಿದೆ. VI, ಏರ್ಟೆಲ್, ಏರ್ಟೆಲ್ ಅವ್ರು ಜಾಸ್ತಿ ಇದ್ದಾರೆ. ಜಿಯೋ, BSNL, ಅವೆಲ್ಲ ಬದುಕಾವ ಇಲ್ಲಿ. ಈ ಹಾಲಲ್ಲಿ ಇದಾವೆ. SR, ನೋ. ಅದಿಲ್ಲ ಅಂದ್ರೆ ನಾವ್ ಇರ್ತಿದ್ವಾ? ಅಂದ್ರೆ ಆ ಫೋನ್ ಇರ್ತಿದ್ದ ನಮ್ಮ ಹತ್ರ? ಅದೆಲ್ಲ ಒಂದೇ, ನಮಗೆ ಕಾಣಲ್ಲ. ಅದೇ ತರ ನಮ್ಮೆಲ್ಲ ವೈಬ್ರೇಷನ್ ನಮ್ಮ ಒಳಗಡೆ ಇದೆ. ಎದುರುಗಡೆ ಇರೋ ವ್ಯಕ್ತಿ ಒಳಗಡೆ ಇರೋದು, ನನ್ನೊಳಗಡೆ ಇರೋದು, ವಿ ಆರ್ ಆಲ್ ಒನ್. ಬಿನ್ ಲಾಡನ್, ಕೆಲವೊಬ್ಬರಿಗೆ ಸಿದ್ದರಾಮಯ್ಯ ಕಂಡ್ರೆ ಆಗಲ್ಲ, ಕೆಲವೊಬ್ಬರಿಗೆ ಸಿದ್ದರಾಮಯ್ಯ ಕಂಡ್ರೆ ಫುಲ್ ಲವ್. KSRTC ಬಸ್ ಹತ್ತಿರೋರಿಗೆ. KSRTC ಕೃಪೆಯಿಂದ ನಾವು ಇವತ್ತು ಬೆಂಗಳೂರಿಗೆ ಬಂದ್ವಿ. ಅದೇ BJP ಅವರಿಗೆ ಅವನಿಂದಾನೇ ಹಾಳಾಗ್ತಾ ಇರೋದು, ಗುಂಡಿಗಳು ಬರ್ತಾ ಇದೆ. ಯಾರದು? ನಾನೇ. ಅಯ್ಯಪ್ಪ, ಹಿಂಗ್ ಬೇರೆ ಇದೆಯಾ? ರಾಹುಲ್ ಗಾಂಧಿ ಯಾರು? ಇಲ್ಲ, ನನಗೆ ಬರೇ ನರೇಂದ್ರ ಮೋದಿ ನನ್ನೋನು. ರಾಹುಲ್ ಗಾಂಧಿ, ಹೋಲ್ ಯೂನಿವರ್ಸ್, ಆಲ್ ಆರ್ ಒನ್. ನಿಮ್ಮನ್ನ ಕೊಲೆ ಮಾಡ್ತಾನ? ಕೃಷ್ಣನ್ ಫಾಲೋ ಮಾಡ್ಬೇಕಾ, ಪೂಜೆ ಮಾಡ್ಬೇಕಾ? ಹಲೋ, ಫಾಲೋ ಮಾಡ್ತಿದ್ದೀನಾ, ಪೂಜೆ ಮಾಡ್ತಿದ್ದೀನಾ? ಕನ್ಫ್ಯೂಷನ್. ಏನು ಫಾಲೋ?
ಫಾಲೋ ಅಂದ್ರೆ ಅವನು ಹೇಳಿದ್ದು ಒಪ್ಕೋಬೇಕು. ಅವನೇನ್ ಹೇಳ್ತಾನೆ ಅರ್ಜುನಿಗೆ, ನೀನ್ ಯಾರನ್ನೋ ಸಾಯಿಸೋದು? ಸಾಯೇನು ನಾನೇ, ಸಾಯಿಸನು ನಾನೇ. ಕೇಳಿದಿರಾ? ಹಲೋ, ಹಂಗಾರೆ ನಾನೇನ್ ಮಾಡಿದೆ? ನನಗೆ ಯಾರೋ 1,000 ಕೊಟ್ಟಿಲ್ಲ ಅನ್ನೋದಕ್ಕೆ ಅವ್ರಿಗೆ ನೀನ್ 1,000 ಕೊಟ್ಟು 1,00,000 ಕಳ್ದನು ನಾನೇ, ಕಳ್ಕೊಂಡು ನಾನೇ. ಇದನ್ನ ಮತ್ತೆ ಬೇರೆಯವ್ರಿಗೆ ಹೇಳ್ಬೇಡ್ರಿ ಇವತ್ತಿಂದ. ಆಮೇಲೆ ಯಪ್ಪ ಬಹಳ ಕಷ್ಟ ಇದು ಆಗುತ್ತೆ. ನೆಕ್ಸ್ಟ್, ಏಯ್ ನಾನು ನೀನು ಒಂದೇ ಕಡೋ, ನಂದೇನೋ ನಿಂದೇನೋ. ಓಯ್ ನಿಮ್ಮವೆಲ್ಲ ಗೊತ್ತಾಗ್ಬಿಡ್ತಾವ ನಮಗೆ. ಅದೆಲ್ಲ PhD. ಈಗ ನಿನ್ನ ಹತ್ರ ಇದ್ರೆ ದುಡ್ಡು, ನನ್ನ ಹತ್ರ ಇದ್ರೆ ಎಲ್ಲ ಒಂದೇ, ವಿ ಆರ್ ಆಲ್ ಒನ್. ಆ ಡೈಲಾಗ್ ಬರುತ್ತೆ. ನೆಕ್ಸ್ಟ್, ಅದನ್ನ ಮಾಡಬಹುದು, ಅದಕ್ಕೆ ಬೇರೆ ಇದೆ ಮಸಾಜ್. ಮಸಾಜ್ ಬೇರೆನೇ ಇದೆ ಅದಕ್ಕೆ. ಓಕೆ ಓಕೆ, ಒಟ್ಟಾರೆ ಎನರ್ಜಿ ಲೆವೆಲ್ ಅಲ್ಲಿ ನಾವೆಲ್ಲ ಒಂದು. ಇದು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು. ಓಕೆ, ಕನ್ನಡ ಬಂದಿಲ್ಲ, ಸಾರಿ. ಎನರ್ಜಿ ಮಟ್ಟದಲ್ಲಿ ನಾವೆಲ್ಲರೂ ಒಂದೇ, ವಿ ಆರ್ ಆಲ್ ಒನ್. ಅದು ಯಾರೇ ಇರ್ಬೋದು, ಏನೇ ಇರ್ಬೋದು. ವಿ ಅಂತ ಹೇಳ್ತಾ ಇದ್ದೀನಿ, ಮನುಷ್ಯರು ಅಂತ. ಮನುಷ್ಯರಲ್ಲ, ಪ್ರಾಣಿ, ಪಕ್ಷಿ, ಗಿಡ, ಮರ. ಬಿಕಾಸ್ ಆಲ್ ಎನರ್ಜಿ, ಆಲ್ ಸೆಲ್ಸ್, ಆಲ್ ಪ್ರೋಟಾನ್, ಆಲ್ ವೇವ್ಸ್, ವೈಬ್ರೇಷನ್ ಅಷ್ಟೇ. ಸೈಂಟಿಫಿಕ್ ಆಗಿ ಒಪ್ತೀರಾ ಇಲ್ವಾ? ಈಗ ಹೇಳಿ, ಅವನು ಮುಸ್ಲಿಮ. ಹಲೋ ಸರ್, ಬಹಳ ರಾಂಗ್ ರೂಟಿಗೆ ಹೋಗ್ತಿದ್ದೀರಾ ನೀವು. ಈಗ ತಾನೇ RSS 100 ವರ್ಷ ಆಗೈತಿ. RSS ಅಲ್ಲಿರೋರು ಅವ್ರೆ, ಇಲ್ಲಿರೋರು ಅವ್ರೆ. ಪಾಕಿಸ್ತಾನದಲ್ಲಿರೋರು ಅವ್ರೆ, ನಾವು ಅವ್ರೆ. ಪಾಕಿಸ್ತಾನದವ್ರು ಮಾತ್ರ ದೆವ್ವ, ಇಂಡಿಯನ್ಸ್ ಮಾತ್ರ. ಅವರು ಪಾಕಿಸ್ತಾನದವ್ರು ಹೇಳ್ತಾರೆ, ಹೌದಪ್ಪ ನಾವು ದೆವ್ವ, ಇಂಡಿಯನ್ಸ್ ದೇವ್ರು ಅಂತಾರ ಪಾಕಿಸ್ತಾನದವರು. ಹಲೋ ಹಲೋ, ಪಾಕಿಸ್ತಾನ ಬಿಟಾಕಿ ಸ್ವಾಮಿ, ಮನೆಯಲ್ಲೇ 2 ಪಾಕಿಸ್ತಾನವೇ. ಪಾಕಿಸ್ತಾನ ದೂರದ ವಿಷಯ ಆಯ್ತು. ನಮ್ಮ ವಿಷನ್ ಇದೆ, ಏನ್ ಗೊತ್ತಾ? ಇಂಡಿಯಾ ಪಾಕಿಸ್ತಾನ ಒಂದಾಗುತ್ತೆ ಒಂದಿನ ಅಂತ. ಅದು ಪ್ರೂಫ್ ಏನ್ ಗೊತ್ತಾ? ನಮ್ಮಲ್ಲಿರೋ 2 ಪಾಕಿಸ್ತಾನ ಇಂಡಿಯಾ ಒಂದಾಗವು ಬಹಳ. ಇಲ್ಲ ಆಯ್ತಾನೆ, ಅದು ಆಗುತ್ತೆ ಒಂದಿನ. ಅಂಡ್ ಇವತ್ತು ಸಹಿತ 3ನೇ ಮಹಾಯುದ್ಧ ಆಗಿಲ್ಲ. ಕಾರಣ ಏನು ಅಂದ್ರೆ, ಈ ತರ ಮಹಾನ್ ಸ್ಪಿರಿಚುವಲ್ ಮಾಸ್ಟರ್ಸ್ ವರ್ಕ್ ಮಾಡ್ತಿದ್ದಾರೆ. ಓಕೆ, ಯಾಕಿದು ಅಂದ್ರೆ ನಾವೆಲ್ಲರೂ ಒಂದಂತ ಅನ್ಕೊಂಡ್ರೆ ಏನು ಪ್ರಾಬ್ಲಮ್ ಬರೋದೇ ಇಲ್ಲ. ಅವಾಗ ನಾವು ಅನ್ಕೊಂಡಿದ್ದು ಎಲ್ಲದೂ ಆಗುತ್ತೆ. ನಾನೀಗ ಡ್ರೀಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಂಗಾರೆ ಇದು ಯಾಕೆ? ಬಿಕಾಸ್ ನಾವ್ ಯಾವ್ದು ಒಂದಂತ ಅನ್ಕೊಂಡಿಲ್ಲ. ಅದಕ್ಕೆ ನನ್ನ ಕನಸು ನನಗೆ ನನ್ಸಾಗ್ತಿಲ್ಲ. ನಾನೇ ಬೇರೆ, ಅವರೇ ಬೇರೆ ಅಂತ ಅನ್ಕೊಳ್ತಿದ್ದೀನಿ ನಾನು. ಅರ್ಥ ಆಗ್ತಿದ್ಯಾ? ಇಷ್ಟೇನು ಕನ್ಫ್ಯೂಷನ್ ಆಗೋಯ್ತು. ಕೆಲವೊಬ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅದ್ ಹೆಂಗ್ ಸರ್ ನೀವು ಅವನನ್ನು ನಾನು ಅಂದ್ಬಿಟ್ರಿ, ಅವನನ್ನು ಒಪ್ಕೊಳ್ಳಿ ಅಂದ್ರೆ? ನಾನು ಹೇಳ್ತಿಲ್ಲಪ್ಪ, ಸೈನ್ಸ್ ಹೇಳ್ತಿದೆ. ಓಕೆ, ಯಾರಿಗೆಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ತಲೆ ಕೆಡಿಸ್ಕೊಳ್ಳೋಕೋಬೇಡಿ. ಕೆಲವರಿಗೆ ಇನ್ನು ಕ್ವಶನ್ಸ್ ಬರ್ತಿದೆ, ಅರ್ಥ ಆಗ್ತಿಲ್ಲ ಅಂತ ಪರ್ಸನಲ್ ಚಾಟ್ ಮಾಡ್ತಿದ್ದೀರಾ. ಇಟ್ಸ್ ಓಕೆ, ಬರ್ದಾಕಿ. ನಿಮ್ದು ಏನೇ ಪ್ರಶ್ನೆಗಳಿದ್ರು ಸಹಿತ ಚರ್ಚೆ ಮಾಡೋಣ. ಇದಕ್ಕೆ ಲಾಜಿಕ್ಸ್ ಇನ್ನೂ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಜಸ್ಟ್ ಎಷ್ಟು ಅರ್ಥ ಆಗುತ್ತೆ ಅಷ್ಟನ್ನು ಮಾತ್ರ ಫೋಕಸ್ ಮಾಡಿ. ಫುಲ್ಲಿ ನಿಮ್ ಗಮನ ಇರಲಿ. ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಕಂಪ್ಲೀಟ್ ಗಮನ ಇಟ್ಟು ಕಳಿಸ್ಕೊಳ್ಳಿ. ಕ್ಯಾಮ್ರಾ ಆಫ್ ಮಾಡ್ಕೊಂಡಿರೋರು ನೀವು ಹೇಗಿದ್ದೀರಾ ಗೊತ್ತಿಲ್ಲ, ಎಲ್ಲಿದ್ದೀರಾ ಗೊತ್ತಿಲ್ಲ, ಬಟ್ ಇಟ್ಸ್ ಅ ಸೈನ್ಸ್, ಇಟ್ಸ್ ಅ ವೆರಿ ವೆರಿ ಸೀರಿಯಸ್ ಸಬ್ಜೆಕ್ಟ್. ಕಂಪ್ಲೀಟ್ಲಿ ಫೋಕಸ್ ಆಗಿ ಕೇಳಿಸ್ಕೊಳ್ಳಿ. ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಆಗಲಿ. ನೆಕ್ಸ್ಟ್ ನಾನು ಡೀಟೇಲ್ ಆಗಿ ಅರ್ಥ ಮಾಡಿಸ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ. ವೈಫೈ ಕನೆಕ್ಟಿವಿಟಿ, ಯೂನಿವರ್ಸ್ ಕನೆಕ್ಟಿವಿಟಿ. ಈಗ ವೆರಿ ಸಿಂಪಲ್. ಹೆಂಗೆ ನಾವೆಲ್ಲ ಒಂದು, ನಾವೆಲ್ಲ ಇಷ್ಟು ದಿನ ಝೂಮ್ ಅಲ್ಲಿ ಕನೆಕ್ಟ್ ಆಗಿದ್ದೀವಿ. ಎಸ್ ಆರ್ ನೋ? ಎಲ್ಲಿದ್ರು ಕನೆಕ್ಟ್ ಆಗ್ತೀವಿ. ಇವಾಗೆಲ್ಲ ಆಲ್ ಓವರ್ ವರ್ಲ್ಡ್ ಇದ್ದಾರೆ. ಎಲ್ಲಿಂದ ಬಂದ್ರು ಅವರು? ಹೆಂಗ್ ಕನೆಕ್ಟ್ ಆದ್ರು? ಲ್ಯಾಪ್ಟಾಪ್ ಅವ್ರದ್ದು, ಮೊಬೈಲ್ ಅವ್ರದ್ದು. ನಮ್ಮ ಹತ್ರ ಮೊಬೈಲ್ ಇದೆ, ಸೆಂಟ್ರಲ್ ವೈಫೈ ಇಲ್ಲ ಅಂದ್ರೆ? ಹಲೋ, ವೈಫೈ ಇಂದ ಇಡೀ ಓಲ್ ಬ್ರಹ್ಮಾಂಡನೇ ಓಪನ್ ಆಗುತ್ತೆ ನಮಗೆ. ಎಸ್ ಆರ್ ನೋ? ಇಂಟರ್ನೆಟ್ ಇಂದ ಏನ್ ಬೇಕಾದ್ರೆ ಇವತ್ತು AI ಇದೆ, ಚಾಟ್ GPT ಇದೆ, ಏನೆಲ್ಲ ಸಿಗುತ್ತೆ. ಯಾಕೆ? ವೈಫೈ. ಒಂದು ವೈಫೈ ಆನ್ ಆಗ್ಲಿಲ್ಲ ಅಂದ್ರೆ ಈ ಲ್ಯಾಪ್ಟಾಪ್ ವರ್ಕ್ ಆಗುತ್ತಾ? ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಜ್ಞಾನ ಇದೆ, ಆದ್ರೆ ವೈಫೈ ಇಲ್ಲ ಅಂದ್ರೆ ಅದು ವರ್ಲ್ಡ್ ರೀಚ್ ಆಗಲ್ಲ. ಆ ತರ ಇವತ್ತು ನಾನು ಆ ಕನೆಕ್ಟಿವಿಟಿ ಮಿಸ್ ಆಗಿದೆ. ಹಾಟ್ಸ್ಪಾಟ್ ಆನ್ ಆಗಿದೆ, ವೈಫೈ ಆನ್ ಆಗಿಲ್ಲ. ಅರ್ಥ ಆಗ್ತಿದ್ಯಾ? ಏನ್ ಹಾಟ್ಸ್ಪಾಟ್, ಏನ್ ವೈಫೈ ಅದನ್ನ? ಎಸ್ ಸರ್. ಹಾ,
ವೈರ್ಲೆಸ್, ಎಸ್, ವೈರ್ಲೆಸ್ ಫ್ರೀಕ್ವೆನ್ಸಿ, ಕರೆಕ್ಟ್, ಥ್ಯಾಂಕ್ ಯು ಸರ್. ವೈರ್ಲೆಸ್ ಫ್ರೀಕ್ವೆನ್ಸಿ, ವೈಫೈ ಅನ್ನೋದಕ್ಕೆ ಅದಕ್ಕೆ ಲ್ಯಾನ್ ವೈರ್ ಅಂತ ಹೇಳಲ್ಲ, ಅದಕ್ಕೆ ಲ್ಯಾನ್ ಕೇಬಲ್ ಬೇಕು. ವೈರ್ಲೆಸ್ ಅಂದ್ರೆ ಕಾಣದೇ ಇರೋದು. ನಾವು ಫೋನಲ್ಲಿ ಕನೆಕ್ಟ್ ಆಗ್ತಿದೀವಿ ಇವತ್ತು. 100 ವರ್ಷದಿಂದ ಅಮೆರಿಕದಲ್ಲಿ ಏನು ಇಲ್ದಲೆ ಮಾತಾಡ್ಬೋದು ಅಂತ ನಂಬ್ತಿದ್ವಾ? ಈಗ ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ಬೋದು ಅಂತ ಅವಾಗ 100 ವರ್ಷದಿಂದ ಹೇಳಿದ್ರೆ ನಂಬ್ತಿದ್ವಾ? ಈಗೆಲ್ಲ ಆಗಿದೆ. ಯಾಕೆ? ಆ ಇಂಟರ್ನೆಟ್. ಅಲ್ಲಿ ಹೆಂಗ್ ಕನೆಕ್ಟ್ ಆಗಿದೆ ಇಂಟರ್ನೆಟ್? ಎಲ್ಲ ಕನೆಕ್ಟ್ ಆಗಿದೆ, ಆದ್ರೆ ಆನ್ ಆಗಿಲ್ಲ. ನಾವೆಲ್ಲರೂ ಕನೆಕ್ಟ್ ಆಗಿದೀವಿ, ಆದ್ರೆ ಆನ್ ಆಗಿಲ್ಲ. ಅದಕ್ಕೆ ನಮಗೆ ಅವ್ರು ಹ್ಯಾಂಡ್ ರೈಸ್ ಮಾಡ್ತಾ ಇದಾರೆ ಗೊತ್ತಾಗ್ತಿಲ್ಲ, ಯಾಕೆಂದ್ರೆ ನೆಟ್ ಆಫ್ ಆಗಿದೆ. ಈಗ ಹೇಳ್ತಿರಲ್ಲ ಅವಾಗಲೇ ಮೇಡಮ್, ಅಲ್ಲಿ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರೆ ಇಲ್ಲಿ ಕನೆಕ್ಟ್ ಆಗಿಲ್ಲ, ಅವರು ಕೇಳ್ತಿಲ್ಲ. ಮೈನಾ ಮೇಡಮ್ ಹೇಳ್ತಾ ಇದ್ರು ಕೇಳಿಸ್ಕೊತಿದ್ದಾನೆ, ಕೇಳ್ತಿಲ್ಲ. ಯಾಕೆ? ಇಲ್ಲಿ ಕನೆಕ್ಷನ್ ಆಗಿಲ್ಲ, ಯಾಕೆಂದ್ರೆ ವೈಫೈ ಕಟ್ ಆಗಿದೆ. ನಿಮ್ದು ಬ್ರಹ್ಮಾಂಡದ ವೈಫೈ ಕಟ್ ಆಗಿದೆ, ನಾನು ಸೇರ್ಕೊಳ್ತಿದ್ದಪ್ಪ. ನಮ್ದು ಇನ್ನು ಇಷ್ಟ ದಿನ ಆಗಿರ್ಲಿಲ್ಲ, ಅದಕ್ಕೆ ನಮ್ದು ಸ್ವಲ್ಪ ಟ್ರಯಲ್ ಅಂಡ್ ಎರರ್ ನಡೀತಿತ್ತು. ಯಾವಾಗ ನೀವು ಕನೆಕ್ಟ್ ಆಗ್ತೀರಾ ಏನು ಸ್ಟಾಪ್ ಮಾಡಕ್ಕಾಗಲ್ಲ. ಅಷ್ಟು ಪವರ್ಫುಲ್ ನೀವು ಕನೆಕ್ಟ್ ಆಗ್ತೀರಾ. ಓಕೆ, ವೈಫೈ ಕನೆಕ್ಟಿವಿಟಿ, ಯೂನಿವರ್ಸಲ್ ಕನೆಕ್ಟಿವಿಟಿ. ಯೂನಿವರ್ಸು ವೈಫೈ ನೆನ್ಪಿಡ್ಕೊಂಬಿಡಿ. ಎಷ್ಟು ಈಸಿ ಇದೆ ಅಲ್ವಾ ಯೂನಿವರ್ಸ್ ಅಲ್ಲ ವೈಫೈ ಕನೆಕ್ಟ್ ಆಗೋದು. ಜಸ್ಟ್ ಒಂದು ಬಟನ್ ಅಲ್ಲಿ ಇದೆ. ಬ್ಯಾಟ್ರಿ ಬೇಕು ಅಂದ್ರೆ, ಬ್ಯಾಟ್ರಿ ಸೇವ್ ಮಾಡ್ಬೇಕು ಅಂದ್ರೆ ನೆಟ್ ಆಫ್ ಮಾಡ್ತೀವಿ, ವೈಫೈ ಆಫ್ ಮಾಡ್ತೀವಿ. ಫುಲ್ ಚಾರ್ಜ್ ಇದ್ರೆ ಎರಡು ಆನ್ ಮಾಡ್ಕೊಂಡಿರ್ತೀವಿ, ಕರೆಕ್ಟ್? ಹಾಗೇನೆ ಯೂನಿವರ್ಸಲ್ ವೈಫೈ ಆನ್ ಆಫ್ ಇಲ್ಲ, ಅದು ಯಾವತ್ತೂ ಆನ್ ಅಲ್ಲಿ ಐತಿ. ನಾನ್ ಕನೆಕ್ಟ್ ಆಗ್ಬೇಕಷ್ಟೆ, ನಾನ್ ಕನೆಕ್ಟ್ ಆಗಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ. ಇದೊಂದು ಲಾಜಿಕ್ ಹೇಳ್ತೀನಿ, ಆಮೇಲೆ ನಾನು ನನಗೊಂದಿಷ್ಟು ಪ್ರಯೋಗಗಳಿದೆ ಅದನ್ನು ತೋರಿಸ್ತೀನಿ. ಇದು ಲಾಜಿಕ್. ಒಂದು ಕಣ ನೋಡಿದಿರಲ್ವಾ? ಸೆಲ್ಸ್ ಗೊತ್ತಾಯ್ತು. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದ್ರೆ ಏನು ಅಂದ್ರೆ, ಇಲ್ಲಿ ಒಂದು ಕಣ ಇದೆ, ಒಂದು ಸೆಲ್ ಅಂತ ಅನ್ಕೊಳ್ಳಿ. ಆ ಸೆಲ್ನ 2 ಪಾರ್ಟ್ ಮಾಡಿ ಆ ಸೆಲ್ನ ಹೋಗ್ಬಿಟ್ಟು ಅಮೆರಿಕದಲ್ಲಿ ಇಡ್ತಾರೆ, ಅದ್ರದ್ದೇ ಪಾರ್ಟ್. ಈ ಸೆಲ್ ಅಲ್ಲಿ ಏನೇನೇನೇನೇನು ಚೇಂಜಸ್ ಆಗುತ್ತಲ್ಲ ಅಲ್ಲೂ ಆಗುತ್ತೆ. ಇದೇನೆ ಆ ಎಂಟ್ಯಾಂಗಲ್ಮೆಂಟ್. ನೀವು ರಿಸರ್ಚ್ ಇನ್ನೂ ಡೀಪ ಮಾಡೋದಾದ್ರೆ ಮಾಡಿ ಆ ವರ್ಡ್ ಹಾಕೊಂಡು. ಇದು ಆ ಎಂಟ್ಯಾಂಗಲ್ಮೆಂಟ್. ವಿಶೇಷ ಏನ್ ಗೊತ್ತಾ? ಐನ್ಸ್ಟೀನ್ ಹೇಳಿರೋದು ಆವಾಗ್ಲೇನೆ ಇದನ್ನ. ಅಮೆರಿಕದಲ್ಲ, ಬೇರೆ ಗ್ಯಾಲಾಕ್ಸಿಲಲ್ಲಿ ಇಡಿ. ಗ್ಯಾಲಾಕ್ಸಿ ಅಂದ್ರೆ ಏನು? ಎಷ್ಟೋ ದೂರ. ಈ ಕ್ವಾಂಟಮ್ ಫೀಲ್ಡ್ಗೆ ಟೈಮು, ಡಿಸ್ಟೆನ್ಸ್ ಇಲ್ಲ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದೊಂದು ಅಬ್ಸರ್ವ್ ಮಾಡಿದೀರಾ? ಮೈಕ್ ಫಸ್ಟು ವಾಯ್ಸ್ ಕೇಳುತ್ತೆ, ಆಮೇಲೆ ವಿಡಿಯೋ ಬರುತ್ತೆ, ಕರೆಕ್ಟಾ? ಅಬ್ಸರ್ವ್ ಮಾಡಿದೀರಾ? ಪಟಾಕಿ ಹೊಡೆದಿರುತ್ತೆ ಎಲ್ಲೋ, ಫಸ್ಟ್ ಡಬ್ ಅನ್ನುತ್ತೆ, ಆಮೇಲೆ ಕೇಳುತ್ತೆ. ಪಟಾಕಿ ಹಬ್ಬ ಮನೆ ನೋಡಿದಿರಾ? ಎಲ್ಲೋ ಡಬ್ ಅನ್ನುತ್ತೆ, ಆಮೇಲೆ ಗುಡುಗು ಮಿಂಚುದು ಹಾಗೇನೆ. ಎಸ್, ನಮಗೆ ಪಟಾಕಿದ ಹತ್ರ ಇದೆ, ಯಾಕೆಂದ್ರೆ ಪಕ್ಕದ ಏರಿಯಾದಲ್ಲಿ ಡಬ್ ಬಂದಿರುತ್ತೆ, ಆಮೇಲೆ ಬೆಳಕು ಬರುತ್ತೆ. ಫಸ್ಟ್ ಬರೋದು ಯಾವುದು? ಸೌಂಡ್. ಆದ್ರೆ ಅದು ಅರ್ಥ ಮಾಡ್ಸಕ್ ಹೇಳ್ತಿರೋದು ನಾನು ನಿಮಗೆ. ಅಲ್ಲಿ ಸೌಂಡು ಲೈಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಆದ್ರೆ ಇಲ್ಲಿ ಈ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ಗೆ, ಈ ಕ್ವಾಂಟಮ್ ಫೀಲ್ಡ್ ಅಲ್ಲಿ ಟೈಮೇ ಇಲ್ಲ, ಡಿಸ್ಟೆನ್ಸೇ ಇಲ್ಲ. ಈ ಕ್ಷಣದಲ್ಲಿ ನಾನು ಏನ್ ಅನ್ಕೊಳ್ತೀನಿ ಅದಾಗುತ್ತೆ, ಅದು ಕನೆಕ್ಟಿವಿಟಿ ಆಗುತ್ತೆ. ಇದು ಹೇಗೆ ಮುಂದೆ ನೋಡೋಣ. ಓಕೆ, ಇಟ್ಸ್ ಅ ಬಿಗ್ ಫೀಲ್ಡ್ ಆಫ್ ಎನರ್ಜಿ, ವೇವ್ಸ್ ಎವ್ರಿವೇರ್, ಇಂಟರ್ಕನೆಕ್ಟೆಡ್ ಟು ಈಚ್ ಅದರ್. ಎಲ್ಲೆಡೆ ಪರಸ್ಪರ ಸಂಬಂಧ ಹೊಂದಿರುವ ಶಕ್ತಿ ಅಲೆಗಳ ದೊಡ್ಡ ಕ್ಷೇತ್ರ. ನಾವೆಲ್ಲವೂ ಒಂದೊಂದೊಂದೊಂದು ರೀತಿಯಲ್ಲಿ ಕನೆಕ್ಟ್ ಆಗಿದ್ದೀವಿ. ಹಾಗೇನೆ ಎನರ್ಜಿ ಕನೆಕ್ಟ್ ಆಗಿದೆ. ನೀವು ನಾವು ಕನ್ನಡದವರು, ಕರೆಕ್ಟಾ? ಕನ್ನಡದಲ್ಲಿ ಕನೆಕ್ಟ್ ಆಗಿದ್ದೀವಿ ನಾವು. ಹಾಗೇನೆ ಬೇರೆ ತಮಿಳ್ನಾಡಲ್ಲಿ ಒಂದು ಕನೆಕ್ಟಿವಿಟಿ ಇದೆ. ಹಾಗೇನೆ ಎಲ್ಲರದು ಅವರದೇ ಆದ ಒಂದು ಫ್ರೀಕ್ವೆನ್ಸಿ ಕನೆಕ್ಟಿವಿಟಿ ಇದೆ. ಹಾಗೇನೆ ಕಂಪ್ಲೀಟ್ ಇಡೀ ಈ ಫೀಲ್ಡ್ ಅಲ್ಲಿ ಒಂದೊಂದು ವೇವ್ಸ್ ಡಿಫ್ರೆಂಟ್ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋಣ. ಸಬ್ ಅಟೋಮಿಕ್ ಪಾರ್ಟಿಕಲ್ ಲೆವೆಲ್, ಎವ್ರಿಥಿಂಗ್ ಈಸ್ ಬೋತ್ ವೇವ್ ಅಂಡ್ ಪಾರ್ಟಿಕಲ್, ಲೀಡಿಂಗ್ ಟು ಮೆನಿ ಪಾಸಿಬಿಲಿಟೀಸ್. ಉಪಪರಮಾಣು ಕಣ ಮಟ್ಟದಲ್ಲಿ ಎಲ್ಲವೂ ತರಂಗ ಮತ್ತು ಕಣ ಎರಡೂ ಆಗಿದ್ದು ಹಲವು ಸಾಧ್ಯತೆಗಳಿಗೆ ಕಾರಣವಾಗುತ್ತೆ. ಓಕೆ,
ಈ ಕರೆಕ್ಟ್ ವರ್ಡ್ಸ್ಗಳು ನಿಮಗೆ ತಲೆ ಓದಿದ್ರೆ ತಲೆ ಕೆಡಿಸ್ಕೋಬೇಡಿ. ಉಪ ಪರಮಾಣು ಅಂದ್ರೆ ಸೆಲ್ ಅಂಡ್ ತರಂಗ. ಕಣದೊಳಗಡೆನೆ ತರಂಗ ಇದೆ, ಅದು ಎಲ್ಲಾ ಸಾಧ್ಯತೆನ ಸೃಷ್ಟಿ ಮಾಡುತ್ತೆ. ಅದರೊಳಗಡೆ ಎಲ್ಲಾ ಸಾಧ್ಯತೆ ಇದೆ, ಇಷ್ಟು ಮಾತ್ರ ತಿಳ್ಕೊಳ್ಳಿ. ನೆಕ್ಸ್ಟ್ ಈಗ ನೋಡೋಣ. ನಾನು ಯಾವಾಗಲೂ ಹೇಳಿದೆ ಕಣ ಇದೆ ಅಂತ ಗೊತ್ತಾಯ್ತು, ಹೌದಾ? ಸಣ್ಣ ಕಣ ಎನರ್ಜಿ ಅಂತ ಗೊತ್ತಾಯ್ತು. ಹಲೋ, ಅವಾಗಲೇ ಹೇಳಿದೆ ಅಬ್ಸರ್ವ್ ಮಾಡಿದ್ರೆ ಅದು ವಸ್ತು ಆಗುತ್ತೆ ಅಂತ ಗೊತ್ತಾಯ್ತು. ಕ್ಲಿಯರ್? ನಾವಿದುವರೆಗೂ ವಿಜುವಲೈಸೇಷನ್ ಅಂತ ಹೇಳಿದ್ವಿ, ನೆನಪಿದ್ಯಾ? ಅಫರ್ಮೇಷನ್ ಅಂತ ಹೇಳ್ತೀವಿ, ನೆನಪಿದ್ಯಾ? ಒಳ್ಳೇದು ಮಾತಾಡಬೇಕು ಅಂತೀವಿ, ನೆನಪಿದ್ಯಾ? ಆದ್ರೂ ನನಗೆ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ, ಗೊತ್ತಿದ್ಯಾ? ಇದೆಲ್ಲದು ಅಬ್ಸರ್ವೇಷನ್. ನಾನೇನು ಅಬ್ಸರ್ವ್ ಮಾಡಿದ್ದೀನೋ ಅದನ್ನ ನಾನು ಸೃಷ್ಟಿ ಮಾಡಿದ್ದೀನಿ. ಈಗ ಇಲ್ಲಿ ಒಂದು ಡೆಮೋ ನೋಡ್ತೀರಾ, ಓಕೆ? ಅದಕ್ಕೆ ಆಡಿಯೋ ಹಾಕು ಆ ಲ್ಯಾಪ್ಟಾಪ್ಗೆ, ನನ್ನ ಲ್ಯಾಪ್ಟಾಪ್ ಈ ಕಡೆ ಇಟ್ಬಿಡು. ಓಕೆ, ವೀಕ್ಷಣೆ ಸಾಧ್ಯತೆಗಳನ್ನು ಸೃಷ್ಟಿ ಮಾಡುತ್ತೆ. ಅಬ್ಸರ್ವೇಷನ್ ಒಂದು ಸಾಧ್ಯತೆನ ಸೃಷ್ಟಿ ಮಾಡುತ್ತೆ. ಬರೀ ನೋಡೋದ್ರಿಂದ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಒಂದು ಸೈಂಟಿಫಿಕ್ ಒಂದು ಡೆಮೋ ಇದೆ, ಒಂದು ವಿಡಿಯೋ ಇದೆ ಕ್ವಾಂಟಮ್ ಫಿಸಿಕ್ಸ್. ಓಕೆ, ಅದೇನು ಅಂತ ನೋಡೋಣ. ವೆನ್ ಅಬ್ಸರ್ವ್ಡ್ ಎ ಸಬ್ಆಟೋಮಿಕ್ ಪಾರ್ಟಿಕಲ್ ಬಿಕಮ್ಸ್ ಎ ಮ್ಯಾಟರ್. ಗಮನಿಸಿದಾಗ ಉಪಪರಮಾಣು ಕಣವು ವಸ್ತು ಆಗುತ್ತೆ. ಉಪಪರಮಾಣು ಕಣ ಅಂದ್ರೆ ಸ್ಮಾಲೆಸ್ಟ್ ಟೈನಿ